ಕುಟುಂಬದಲ್ಲಿ ಎಲ್ಲರೂ ಸೇರಿ ಸ್ವಸ್ಥವಾಗಿರುವಂಥದ್ದು ಅಷ್ಟೇ ಮುಖ್ಯ ಆಗ್ತು. ಈಗ ಸ್ವಾಸ್ಥ್ಯ ಅಂದ್ರೆ ಎಂತದು? ಬರೀ ಯಾವ್ದು ಕಾಯಿಲೆ ಇಲ್ಲೇಗಿದೆ ಇದ್ರೆ ಸ್ವಾಸ್ಥ್ಯ ಆಗ್ತಿಲ್ಲ. ಕಾಯಿಲೆ ಇರ್ಬೇಕಾಗ ಅಂದ್ರೆ ಕಂಟಿನ್ಯೂಸ್ ಆಗಿ ಗುಳಿಗೆ ತಗೊಂಡು BP ಶುಗರು ನಿದ್ದೆ ಇದ್ದು ಮತ್ತೊಂದಿದ್ದು ಆದ್ರೂ ಗುಳಿಗೆ ತಗೋತಾನೆ ಇದ್ದಿ, ಆಹಾರ ಹೆಚ್ಚು ಕಮ್ಮಿ ಮಾಡ್ಕೊತಾನೆ ಇದ್ದಿ, ಹಿಂಗಂದು ಕೂಡ್ಲೆಯ ಅದನ್ನ ನಾವು ಆರೋಗ್ಯ ಕನ್ಸಿಡರ್ ಮಾಡಲು ಆಗ್ತಿಲ್ಲ. ಹಂಗಾರೆ ಹೆಂಗಿರವು ಸ್ವಾಸ್ಥ್ಯ? ನೋಡಿ, ದೇಹ, ಇಂದ್ರಿಯ, ಮನಸ್ಸು ಮೂರುನು ಆರೋಗ್ಯವಾಗಿರವು, ಪ್ರಸನ್ನವಾಗಿರವು, ಖುಷಿಯಾಗಿರವು. ಅವಾಗ ಆ ವ್ಯಕ್ತಿನ ನಾವು ಸ್ವಸ್ಥ ಹೇಳಿ ಕರೀತಾವ. ಮನಸ್ಸು ಪ್ರಸನ್ನವಾಗಿಪ್ಪುದು ಅಂದ್ರೆ ಎಂತದು? ಸಣ್ಣ ಪುಟ್ಟ ಏರುಪೇರು ಕಿರಿಕಿರಿ ಅಂತೆ ಆದ್ರೂ ಮನಸ್ಸಿನಲ್ಲಿ ಏರಿಳಿತಗಳು ಅಪ್ಲಾಗ ನಗ್ನಗ್ತಾ ಖುಷಿಯಾಗಿ ಮ್ಯಾನೇಜ್ ಮಾಡುವಂಗಿರವು. ಎರಡನೇದು ಇಂದ್ರಿಯ ಖುಷಿಯಾಗಿಪ್ಪುದು ಪ್ರಸನ್ನವಾಗಿಪ್ಪುದು ಅಂದ್ರೆ ಎಂತದು? ಚೂರು ಮೊಬೈಲ್ ನೋಡೋದ್ ಕೂಡ್ಲೆ ಆ ಚೂರು ಇನ್ನೆಂತ ಆದ್ ಕೂಡ್ಲೆ ಕಣ್ಣು ತ್ರಾಸಾಗ್ತು, ಕಿವಿ ಕೇಳಲು ತ್ರಾಸಾಗ್ತು, ಹಿಂಗಿಲ್ಲಾಗಿದೆ. ಪ್ರತಿಯೊಂದು ಇಂದ್ರಿಯಕ್ಕೂ ಸಹಿತ ಬಲ ಚಲೋ ಇರೋವು. ಅವಾಗ ಇಂದ್ರಿಯಗಳು ಪ್ರಸನ್ನವಾಗಿದ್ದು ಕರೀತಾರ ನಾವು. ಇನ್ನು ದೇಹದಲ್ಲಂತೂ ಗೊತ್ತಿದ್ದು ನಮಗೆ ಪ್ರತಿಯೊಂದು ಅಂಗ ಪ್ರತ್ಯಂಗ, ಅದು ಹೆಣ್ಮಕ್ಳಾಗಿದ್ರೆ ಪ್ರಜನನಕ್ಕೆ ಸಂಬಂಧಪಟ್ಟಂತ ವಿಷಯ ಇರ್ಲಕ್ಕು, ಮುಟ್ಟಪ್ಪೊದರ್ಸ ವಿಷಯ ಇರ್ಲಕ್ಕು, ಅಥವಾ ಮಕ್ಳಪ್ಪು ವಿಷಯ ಇರ್ಲಕ್ಕು, ಬಾಕಿಯವು ಆಗಿದ್ರು ಅಥವಾ ಎಲ್ಲರಿಗೂ ಸಂಬಂಧಪಟ್ಟಂತೆ ಸಪ್ತಧಾತುಗಳು ಅಂತ ಕರೀತಾರ ನಂಗೆ ಆಯುರ್ವೇದದಲ್ಲಿ. ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ, ಎಳೆ ಅದಷ್ಟು ಆರೋಗ್ಯಕರವಾಗಿ ಇರಕತ್ತು. ಹಿಂಗಿದ್ದಾಗ ಅಗ್ನಿ ಅಂದ್ರೆ ಪಚನ ಮಾಡುವ ಸಾಮರ್ಥ್ಯ, ತಗೊಂಡಂತ ಆಹಾರ ಧಾತುಗಳಾಗಿ ಪರಿಣಾಮ ಆಗುವಂಥದ್ದು ಎಲ್ಲವೂ ಸರಿಯಾಗಿದ್ದಾಗ ಮನುಷ್ಯನನ್ನ ನಾವು ಸ್ವಸ್ಥ ಅಂತ ಕರಿತಾ. ಬೆಳಗ್ಗೆ ಎದ್ದು ಕೂಡ್ಲೆಯ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಗನ ಕಾಣ್ಲಕ್ಕಾಗ, ಈಗ ಎದ್ದು ಮತ್ತೊಂದಷ್ಟು ಕೆಲ್ಸಕ್ಕೆ ರೆಡಿ ಇಪ್ಪನ ಹೇಳುವಂತ ಉತ್ಸಾಹ ಜೀವನದಲ್ಲಿ ಬೆಳಗ್ಗೆ ಎದ್ದು ಕೂಡ್ಲೆ ಇತ್ತು ಅಂತಂದ್ರೆ ಅವಾಗ ಅವ್ರನ್ನ ಸ್ವಸ್ಥ ಕರಿತಾ ಆಯ್ತಾ. ಈಗ ನೋಡಿ, ಕುಟುಂಬದಲ್ಲಿ ಅಜ್ಜ ಅಜ್ಜಿ, ಅತ್ತೆ ಮಾವ, ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು ಎಲ್ಲರೂ ಸೇರಿ ಇಪ್ಪಂಥದ್ನೇ ನಾವು ಕುಟುಂಬ ಕರೆಯೋದಲ್ದ. ಒಂದು ಕುಟುಂಬದಲ್ಲಿ ಅನೇಕ ವಯಸ್ಸಿನವು ಇರ್ತಾ, ಹಂಗೆಯ ಅನೇಕ ದೇಹ ಪ್ರಕೃತಿಯವು ಇರ್ತಾ. ಹಂಗಂದ್ರೆ ಎಂತದು? ಕೆಲವ್ರಿಗೆ ಉಷ್ಣತ್ ಮೈಗಳು ಕರಿತಾ, ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಪಿತ್ತ ಪ್ರಕೃತಿ ಹೇಳ್ತಾ. ಇನ್ ಕೆಲವೊಬ್ರಿಗೆ ಕಫದ ಮೈಗಳು ಇರ್ತು. ಅಂದ್ರೆ ಎಂತದು? ಅವು 4 ತುತ್ತು ಊಟ ಮಾಡ್ತಾ, ಹಂಗೇಳಿ ಗುಂಡ್ಗುಂಡಾಗಿರ್ತಾ. ಉಂಬುದು ನಿಧಾನ, ಗತಿ ಅಂದ್ರೆ ಚಲನೆ ಆಗ್ಲಿ ಅಥವಾ ವಿಚಾರ ಮಾಡೋದಾಗ್ಲಿ ಎಲ್ಲ ನಿಧಾನ, ಹಂಗೇಳಿ ನೆನಪಿನ ಶಕ್ತಿ ಚಲೋ ಇರ್ತು. ಇಂಥವಕ್ಕೆ ಕಫ ಪ್ರಕೃತಿ ಹೇಳ್ತಾ. ಮನೆ ಗೃಹಿಣಿ ಆದವಳು ಅಡಿಗೆ ಮಾಡಕರೆ ಮನೇಲಿ ಯಾವ್ಯಾವ ಪ್ರಕೃತಿಯವಿದ್ದ, ವಾತಾವರಣ ಹೆಂಗಿದ್ದು ಎಲ್ಲ ಗಮನಿಸ್ಕೊಂಡು ಅಡಿಗೆ ಮಾಡಕ್ಕಾಗ್ತು. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಅಡಿಗೆ ಮಾಡೋವಳು ಅರ್ಥ ಅಲ್ಲ ಅದು. ಅಡಿಗೆ ಎಲ್ಲರಿಗೂ ಆ ವಾತಾವರಣಕ್ಕೆ ತಕ್ಕಂಗೂ ಇರೋವು, ಎಲ್ಲರಿಗೂ ಹಿತಾನೂ ಆಗವು. ಹಿಂಗ್ ಪ್ಲಾನ್ ಮಾಡ್ಕೊಂಡು ಮಾಡಕ್ಕಾಗ್ತು. ಈಗ ಸಮಸ್ಯೆ ಅಂತ ಆಗೋಜು ಅಂದ್ರೆ ಬೆಂಗಳೂರಂತ ಊರುಗಳಲ್ಲಿ ಮೊನ್ನೆ ಒಬ್ರು ಇಂಜಿನಿಯರ್ ಹೇಳ್ತಿದ್ದ ಮರ್ಯಾದ, ಮನೆ ಕಟ್ಟಂತ ಇಂಜಿನಿಯರು ಟ್ರೀಟ್ಮೆಂಟ್ಗೆ ಬಂದವ್ ಹೇಳ್ತಿದ್ದ, ಈಗ ಒಂದು ಹೊಸ ಟ್ರೆಂಡ್ ಶುರು ಆಗೋಜು ಬೆಂಗಳೂರಲ್ಲಿ, ಕಿಚನ್ ಲೆಸ್ ಹೋಮ್ಸ್ ಹೇಳೊಂದು ಶುರು ಆಜು. ಮನೆ ಕಟ್ಟಕರೆಯ ಕಿಚನ್ ಮಾಡುದೇ ಇಲ್ಲ, ಬರೀ ಒಂದು ರೂಮಲ್ಲಿ ಒಂದು ಕಟ್ಟೆ ಮಾಡ್ತಾ, ಆ ಕಟ್ಟೆನಲ್ಲಿ ಒಂದು ಮೈಕ್ರೋವೇವ್, ಒಂದು ಫ್ರಿಜ್ಜು, ಮತ್ತೆ ಒಂದಷ್ಟು ತಟ್ಟೆ ಲೋಟ ಇಟ್ಬಿಟ್ರೆ ಮುಗತ್ತು. ಅಂದ್ರೆ ಎಂತದು? ಅಂಗಡಿಯಿಂದ ಬಂದಂಥದ್ದು ಅಥವಾ ಹಳೇದು ಫ್ರಿಜ್ಜಲ್ಲಿ ಇಡುದು, ತೆಗೆದು ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡುದು, ಕಡೆಗೆ ಊಟ ಮಾಡುದು. ಹಿಂಗೊಂತ ಅಭ್ಯಾಸ ಶುರು ಆಗೋದು. ಮತ್ತು ಅಪ್ಪಪ್ಪ ಅಂತಂದ್ರೆ ಕೇಟ್ರಿಂಗಿಗೆ ಫೋನ್ ಮಾಡ್ರತ್ತು, ಮನೆಗೆ ಬಂದೋಗ್ತು. ಹಿಂಗಿಂದ ಅಭ್ಯಾಸ ಶುರುವಾದಂಥ ಪ್ಯಾಟ್ರಿಗಳಲ್ಲಿ ಶುರುವಾದಂಥದ್ದಿದ್ದಲ್ಲ, ಇದು ಭಾರಿ ಡೇಂಜರಸ್ಸು. ಅಡಿಗೆ ಮನೆ ಇರೋವು ಮಾತ್ರ ಅಲ್ಲ, ಒಂದಿಡೀ ಕುಟುಂಬದ ಕೇಂದ್ರ ಸ್ಥಾನವೇ ಅಡಿಗೆ ಮನೆ. ಅಡಿಗೆ ಮನೆಯ ಗ್ರಿಪ್ಪು ಯಾವ ಹೆಂಗಸಿಗೆ, ಯಾವ ಗೃಹಿಣಿಗೆ ಚಲೋ ಇರ್ತಾ ಅಂಥ ಮನೆಯಲ್ಲಿ ಕಾಯಿಲೆ ಬಪ್ಪಂಥದ್ದು ಅಪರೂಪ, ಸಾಧ್ಯನೇ ಇಲ್ಲ ಆಯ್ತಾ. ಹಂಗಾಗಿ ಅಡಿಗೆಯ ವಿಚಾರವನ್ನ ಮೊದಲು ನೋಡೋಣ. ಯಾಕೆಂದ್ರೆ ಸ್ವಸ್ಥವಾದಂಥ ಕುಟುಂಬಕ್ಕೆ
3 ಪಿಲ್ಲರ್ಸ್ ಅಂದ್ರೆ ಸ್ತಂಭಗಳು. ಮೊದಲನೇ ಸ್ತಂಭ ಆಹಾರ, ಎರಡನೇ ಸ್ತಂಭ ನಿದ್ದೆ, ಮೂರನೇ ಸ್ತಂಭ ಬ್ರಹ್ಮಚರ್ಯ, ಬ್ರಹ್ಮಣಿಚರ್ಯ ಅಂತ ಒಂದೊಂದೇ ನೋಡೋಣ ಇವತ್ತು. ಆಹಾರ ಆಹಾರ ಹೆಂಗಿರವು? ಕುಟುಂಬದಲ್ಲಿ ಆಹಾರ ಹೆಂಗಿರವು? ಎಲ್ಲರೂ ಆರೋಗ್ಯಕರವಾಗಿರೋ ಅಂದ್ರೆ ಅಡಿಗೆ ಹೆಂಗ್ ಮಾಡವು, ಬಡಿಸೋವು ಹೆಂಗೆ, ಈ ವಿಚಾರ ನೋಡೋಣ. ನೋಡಿ, ಮನೆಯಲ್ಲಿ ಅಡಿಗೆ ಬೆಳಗ್ಗೆ ತಿಂಡಿ 8 ಗಂಟೆಗೆ, ಊಟ 1 ಗಂಟೆಗೆ, ರಾತ್ರಿ 8 ಗಂಟೆಗೆ. ನಂಗೆ 8 ಹೇಳ್ತಾ ಇದ್ರಲ್ಲಿ ಕುಟುಂಬದವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಫೋನ್ಗಳನ್ನೆಲ್ಲ ಆಫ್ ಮಾಡಿ ಪಾಕಿ ಪಜೀತಿ ಶಿಟ್ ಮಾಡೋದು ಮತ್ತು ಒಬ್ರನ್ನೊಬ್ರು ಬೈಯೋದು, ಅಥವಾ ಆ ದಿನ ಆದದ್ದೆಲ್ಲಾ ಟೆನ್ಷನ್ನು ಕರ್ಕರೆನ ಒಬ್ರ ಮೇಲೆ ಒಬ್ರು ಹಾಕೊಂಬುದು, ಹಿಂಗಿಂದೆಲ್ಲ ತೆಗೆದು ಸೈಡಲ್ಲಿ ಇಟ್ಟು ಟಿವಿನೂ ಬಂದ್ ಮಾಡಿ ಶಾಂತವಾಗಿ ಕೂತ್ಕೊಂಡು ಊಟ ಮಾಡವು ಅಥವಾ ಆಹಾರ ತಗೊಳ್ಳವು. ಈ ನಿಯಮನ ಇರವು. ಇದರ ಮಧ್ಯದಲ್ಲಿ ಅಂದ್ರೆ ಬೆಳಗ್ಗೆ ಹಸಿಗೆ ಆದ್ಮೇಲೆಯ, ಮಧ್ಯಾಹ್ನ ಊಟದೊಳಗೆ, ಮಧ್ಯಾಹ್ನ ಊಟ ಆದ್ಮೇಲೆಯ, ರಾತ್ರಿ ಊಟದೊಳಗೆ ಮಧ್ಯದಲ್ಲಿ ಆಹಾರ ತಗೊಂಬಂಥದ್ದು ವರ್ಜ್ಯ. ಹಂಗ ತಗೊಂಡ್ರೆ ಅದನ್ನ ನಂಗೆ ಅಧ್ಯಶನಾಳ್ ಕರಿತಾ. ಅದರಿಂದ ಅನೇಕ ನಮ್ನಿ ಕಾಯಿಲೆಗಳು ಬತ್ತು. ಬರೀ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಮಾತ್ರ ಅಲ್ಲದೆ ಕ್ಯಾನ್ಸರಿನವರೆಗೂ ಬಪ್ಪಂತಹ ಕೇಸ್ಗಳನ್ನ ನಂಗೆ ಕ್ಲಿನಿಕ್ ಅಲ್ಲಿ ನೋಡಿದ್ಯಾ. ಅತ್ಯಶನ ಅಧ್ಯಶನ ಈ ಎರಡೂನು ರಾಶಿ ತೊಂದರೆ ಕೊಡ್ತು. ನೋಡಿ, ಒಂದ್ ವೇಳೆ ಒಂಚೂರು ಕಮ್ಮಿ ತಿಂದಾಳು ಇಟ್ಕೊಳ್ಳಿ ಹಶುವಾಯ್ಕೊಂಡು, ಅಂದ್ರೆ ಅದಕ್ಕೆ ನಂಗೆ ಪ್ರಮಿತಾಶನ ಕರಿತಾ. ಒಂಚೂರು ಕಮ್ಮಿ ತಿಂದ್ರೆ ಒಂದೇ ದೋಷ ಹೆಚ್ಚಾಗ್ತು, ವಾತಷ್ಟೇ ಹೆಚ್ಚಾಗ್ತು. ಅತಿ ತಿಂದ್ವಪ್ಪ ಅವಾಗ ಅದು 3 ದೋಷಗಳನ್ನು ಹೆಚ್ಚು ಮಾಡ್ತು. ಹಂಗಾಗಿ ಅಪ್ಪಿ ತಪ್ಪಿ ಒಂದ್ ತುತ್ತು ಯಾವಾಗೋ ಕಮ್ಮಿ ತಿಂದ್ರು ತೊಂದ್ರಿಲ್ಲೇ, ಅತಿ ತಿಂಬಲ ಕೋಪ್ಲಕ್ಕಾಗ. ಅತಿ ತಿಂದವಂಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಬತ್ತು. ಇದನ್ನ ನಂಗವು ನೆನ್ಪಿಟ್ಕೊಳಕಾಗ್ತು ಆಯ್ತಾ. ನೋಡಿ, ನಮ್ಮ ಹವ್ಯಕ ಪರಂಪರೆಯಲ್ಲಿ ಕೆಲವೊಂದು ಅಭ್ಯಾಸಗಳು ಮೊದ್ಲಿಂದ ರಾಶಿ ಚಲೋ ಇದ್ದಿತ್ತು. ನಂಗ ಒಂದಷ್ಟು ಸ್ಟಡಿ ಮಾಡಿದ್ದೆ. ಎಂತದು, ಬೆಳಗ್ಗೆ ಎದ್ದ ಮೇಲೆ ತೋಟಕ್ಕೆಲ್ಲ ಹೋಗ್ಬಂದು ಕಡೆಗೆ ಬೇಗನೆ ಹಾಸಿಗೆ ತಗೊಂಡ್ಬಿಡುದು 7-7:30. ಅವಾಗ ಮಗೆಕಾಯಿ ತೆಳ್ಳವ್ ತಗೊಂಡ, ಅಥವಾ ಘಟದ ಕೆಳಗಾದ್ರೆ ಒಂದ್ ಕುಚ್ಕಿ ಗಂಜಿ ಊಟ ಮಾಡ್ಯ ಆತು ಅಂದ್ರೆ ಮುಗತ್ತು. ಮತ್ತೆ ಮಧ್ಯಾಹ್ನ ಊಟದವರೆಗೂ ಎಂತೂ ಇಲ್ಲ. ಆಳ್ಗಳು ಬಂದ್ರೆ ಅವಕ್ ಬೆಲ್ಲ ನೀರು ಕೊಡುದು ಇದ್ದಂಥ ವ್ಯವಸ್ಥೆ, ಅದಕ್ಕೂ ಒಂದ್ ಅರ್ಥ ಇದ್ದು. ಹಂಗೇಳಿ ಇವು ಎಂತದೂ ತಿಂತಿದ್ವಿಲ್ಲ, ಕುಡಿತಿದ್ವಿಲ್ಲ. ಕಡಿಗೆ ಸೀದಾ ರಾತ್ರಿ ಊಟವೇಯ, ಮಧ್ಯಾಹ್ನ ಊಟ ಆತು ಅಂದ್ರೆ ರಾತ್ರಿ ಊಟವೇಯ. ಹಂಗಾರೆ ಈಗ ನೋಡಿ, ಸಂಪತ್ತು ಹೆಚ್ಚಾಜು, ಸಂತಿಗೆ ಕುರ್ಕಲ್ ತಿಂಡಿ ತಿಮ್ಮ ಅಂತದ್ದು ಪುರ್ಸತ್ತು ಇದ್ದು ಮಾಡಿ ಇಟ್ಕೊಂಬುದು ಇದ್ದು ಆಯ್ತಾ. ಎಂತ ಮಾಡ್ತಾ ಈಗ ಹವ್ಯಕ ಮಂತ್ರಗಳಲ್ಲಿ ನಂಗೂ ನಮ್ಮ ಪರಂಪರೆಯಿಂದ ಅಷ್ಟು ಖುಷಿ ಪಡ್ಗತ್ವಲ್ಲ, ಅದನ್ನ ಎಷ್ಟ್ ಚಂದ ಹಾಳು ಮಾಡಿದ್ದಾಳು ಹೇಳ್ತೆ ಕೇಳಿ. ಆಹಾರದ ವಿಚಾರದಲ್ಲಿ ಶಿರ್ಸಿಲಿ ಪೇಷಂಟ್ ನೋಡಕಾರೆ ನಂಗೆ ಫಸ್ಟ್ ಕೇಳ್ತ್ಯಾ, ಬೆಳಗ್ಗೆ ಎದ್ದು ಕೂಡಲೇ ಅಂತ ಬರ್ತೀರಿ. ಈಗ ಯೂಟ್ಯೂಬಲ್ಲಿ ನೋಡಿರ್ತಾ, ಟಿವಿಲಿ ನೋಡಿರ್ತಾ, ಎದ್ದು ಕೂಡಲೇ ಒಂದ್ ಚೊಂಬ್ ನೀರ್ ಕುಡಿತಾ. ಕೆಲವ್ರು ತಾಮ್ರತಮ್ಗೆಲಿ, ಕೆಲವ್ರು ಇದ್ರ ನೀರಿನಲ್ಲಿ. ಕೆಟ್ಟ ಹಾಳಭ್ಯಾಸ ಅದು, ಮಾಡಿಡಿ ಅದನ್ನ. ಅಂದ್ರೆ ರಾತ್ರಿ ಎಲ್ಲ ಉಪವಾಸ ಇದ್ದು ಹೊಟ್ಟೆನಲ್ಲಿ ಅಗ್ನಿ ಚಲೋ ಪ್ರಜ್ವಲಿತ ಆಗಿರ್ಬೇಕಾರೆ ಬೆಳಗ್ಗೆ ಎದ್ದು ಕೂಡಲೇ ನೀರ್ ಕುಡಿದು ಅದನ್ನೆಲ್ಲ ಆರ್ಸಿ ಹಾಕ್ಬಿಟ್ರೆ ಇಡೀ ಆರೋಗ್ಯ ಕೇಂದ್ರ ಬಿಂದು ಆಗಿದ್ದಂತಹ ಅಗ್ನಿ ಅಲ್ಲಿಗೆ ಹೋಗತ್ತು. ಆ ಇಡೀ ದಿನ ನೀವ್ ಎಂತ ಚಲೋ ಆಹಾರ ತಗೊಂಡ್ರು ಅದು ದೇಹಕ್ಕೆ ಹೋಗ್ತಿಲ್ಲೇ ಆತಾ. ಅದಾದ್ಮೇಲೆ ಎಂತ ಮಾಡ್ತಾ, 7-7:30 ಹಾಸಿಗೆ ತಗತ್ತ. ಹಾಸಿಗೆ ಎಂತ ತಗತ್ತ, ಹಿಂದೆಲ್ಲವ ಆ ಘಟ್ಟದ ಮೇಲೆ ಮಗೆಕಾಯಿ ತೆಳ್ಳವಿಂದು ಅಭ್ಯಾಸ ಇದ್ದದ್ದು. ಆ ಮಗೆಕಾಯಿ ತೆಳ್ಳವಿಗೆ ಒಂದ್ ಚಟ್ನಿಯ ಬೆಲ್ಲ ತುಪ್ಪನ ಸರಿ ಗನಾಕ್ ತಕೊಂಬುದು, ಮುಗತ್ತಲ್ಲಿಗೆ. ಈ ಹಂಗಲ್ಲ, ಮಾಗೆಕಾಯಿ ಬೆಳೆಸ್ತಿಲ್ಲ ನಂಗು, ಗದ್ದೆನೆಲ್ಲ ತೋಟ ಹೊಡಿತಿದ. ಈಗ ಎಂತ ಮಾಡಕತ್ತು, ಹಂಗಿಲ್ ತೆಳ್ಳ ಬಿಡ್ಬತ್ತಿಲ್ಲ, ಉದ್ದ ಹಾಕುಲ್ ಶುರು ಮಾಡಿತ. ದಿನಾ ಉದ್ದ ಹಾಕಿ ತೆಳ್ಳವ್ ಮಾಡುದು ಅಭ್ಯಾಸ ಗುಜು. ಉದ್ದು ನಿತ್ಯೋಪಯೋಗಿ ಆಹಾರ ಅಲ್ಲ. ನಿತ್ಯ ಉದ್ದು ತಗೊಂಬುದ್ರಿಂದನೇ BP ಹೆಚ್ಚಪ್ಪಂಥದ್ದು, ಡಯಾಬಿಟಿಸ್ ಬಪ್ಪಂಥದ್ದು, ಅಲರ್ಜಿಗಳಪ್ಪಂಥದ್ದು, ಮೈಯಲ್ಲಿ ತುರಿಕೆ, ಚರ್ಮದ ಕಾಯಿಲೆ ಬಪ್ಪಂಥದ್ದು ಎಲ್ಲನೂ ಹವ್ಯಕರಲ್ಲಿ ಬಹಳ ಹೆಚ್ಚಾಜು. ಹೋಗ್ಲಿ, ಅಷ್ಟಕ್ಕೂ ಬಿಡ್ತ್ವಿಲ್ಲ. ಬತ್ತಾ ನಮ್ ಸೋಂಬೇರಿತನ ಎಷ್ಟಾಜಪ್ಪ ಅಂದ್ರೆ
ದೋಸೆ ಒಂದ್ಸಲಿ ವಾರಕ್ಕೆ ಒಂದ್ಸಲಿ ಬೀಸ್ ಫ್ರಿಜ್ಜಲ್ಲಿ ಹಾಕಿಡುದು. ದಿನಾ ತೆಕ್ಕಂಬುದು ಎಷ್ಟು ಬೇಕಷ್ಟು ತೆಕ್ಕಂಬುದು ಏರಿಯುದು ಮತ್ ಇಡುದು ಫ್ರಿಜ್ಜಲ್ಲಿ. ಹಿಂಗಿಂದ ಅಭ್ಯಾಸ ಶುರು ಮಾಡ್ಕಂಜ. ಹಂಗಾಗಿಯ ಮ್ಯಾಕ್ಸಿಮಮ್ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ರಾಶಿ ಬ್ಯಾಗ್ ಗೊತ್ತಾಯ್ತು. ಗಂಟ್ಲು ಕಫಸ್ಥಾನ, ಗಂಟ್ಲು ಮಾಂಸವಹ ಸ್ರೋತಸ್ಸಿನ ಸ್ಥಾನ, ಅಲ್ಲಿ ಕರೆಕ್ಟಾಗಿ ಹೊಯ್ಕೊಂಡಿಕ್ಕೆ ತ್ರಾಸ್ ಮಾಡ್ತು. ಹಂಗಾಗಿ ಸಣ್ಣ ವಯಸ್ಸಿನಲ್ಲೇ ಹೈಪೋಥೈರಾಯ್ಡಿಸಮ್ ಹೇಳಿ ಇಡೀ ಜೀವನ ಗುಡ್ಗಿ ತಗೊಂಬಂತ ವ್ಯಾಪಾರ ಆಗೋಜು. ಈ ಕಡೆ ಫ್ರಿಜ್ಗೆ ದುಡ್ಡು, ಕರೆಂಟ್ ಬಿಲ್ಗೂ ದುಡ್ಡು ಕೊಡುದು, ಅದನ್ನ ಹೊಲ್ಸ್ ತಿಂದ್ಕೊಂಬುದು, ಕಡೆಗೆ ಡಾಕ್ಟರ್ಗೂ ದುಡ್ಡು ಕೊಡುದು, ಔಷಧಕ್ಕೂ ದುಡ್ಡು ಕೊಡುದು, ಕಡೆಗೆ ಮತ್ತೆ ಆ ಟ್ಯಾಬ್ಲೆಟ್ಸ್ ನಿಂದ ಮತ್ತೆ ಸೈಡ್ ಎಫೆಕ್ಟ್ ಹಾಕೊಂಡಿಕ್ಕೆ ಮತ್ತೆ ತ್ರಾಸ್ ಪಡುದು. ಇದು ಒಂದ್ ವಿಷ ವರ್ತುಲದಡಿ ಸಿಕ್ಕಾಯ್ಕಂಜ ಕೇವಲ ನಮ್ಮ ಸೋಂಬೇರಿ ತಂದಿಂದ. ಇದ್ರಿಂದ ನಂಗ ಹೊರಗೆ ಬರವು. ತೆಳ್ಳವ್ ಮಾಡವ ಮಾಗೆಕಾಯಿ ಬೆಳಸವು ಇಲ್ಯಾ, ಯಾವ್ದೂ ಇಲ್ಯಾ. ಇದು ಗಂಜಿ ಮಾಡಿಕೆ ಅದ್ರಲ್ಲಿ ಹಾಕಿ ದೋಸೆ ಎರಿತಿದ್ದ ಜರಿ ದೋಸೆ ಹೇಳ್ಕತ್ತವ ಅದ್ನಾರು ಮಾಡವ್ ಇಲ್ಯಾ. ಒಂದ್ ಹನಿ ಮೆಂತ್ಯ ಅವಲಕ್ಕಿ ಹಾಕಿ ಮಾಡಿ ತೊಂದ್ರಿಲ್ಲ. ನಿತ್ಯ ಉದ್ದಿನ ದೋಸೆ ಅದ್ರಲ್ಲೂ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಮಾಡುವಂಥದ್ದು ಬಿಡವು ಅಡ್ಡಿಲ್ಲ. ಇನ್ ದೋಸೆ ತಿಂದ್ಮೇಲೆ ಎಂತ ಮಾಡ್ತಾ, 10:30 11 ಗಂಟೆಗೆ ಎಂತ ಮಾಡ್ತಾ, ಒಂಚೂರು ಅವಲಕ್ಕಿನ, ಒಂಚೂರು ಮತ್ತೆಂತಾದ್ರು ಬೇಕಲ್ಲ. ಈಗ ನಮ್ದು ಟೈಮ್ ಇದ್ದು ನೋಡಿ ಆಳುಗಳು ಕೆಲಸ ಮಾಡ್ತಾನೆ. ನಂಗವೇನ್ ತೋಟಕ್ಕೆ ಹೋಗಿ ಮೈ ಬಗ್ಗಿ ಕೆಲಸ ಮಾಡುವಂಥದ್ದು ರೂಢಿನೇ ಬಿಟ್ಟೋದು. ಹಂಗಾಗಿ ಮಧ್ಯ ಮತ್ 10:30 11 ಗಂಟೆಗೆ ಎಂತ ಕುಡಿಯೋದು, ಮತ್ತೆಂತ ತಿಂಬುದು, 1 ಗಂಟೆಗೆ ಮತ್ ಊಟ ಮಾಡುದು. ಊಟ ಆದ್ಮೇಲೆ ಮತ್ ಮಧ್ಯಾಹ್ನ ಮೇಲೆ ಹಸಿನಕಾಯಿ ಚಿಪ್ಸು, ಚೊಕ್ಲಿ. ನಂಗವು ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಶಿರ್ಸಿನಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದಾಗ ನಂಗ್ಳಗ್ ಅರ್ಥ ಆದದ್ದು ಎಂತದಪ್ಪ ಅಂದ್ರೆ, ವರ್ಷದಲ್ಲಿ ಒಂದ್ಸಲಿ ಚಕ್ಲಿ ಕಂಬಳ ಮಾಡ್ತಾ ಚೌತಿ ಹಬ್ಬಕ್ಕೆ ಮುಗುತ್ತು. ಆ ಚೌತಿ ಹಬ್ಬಕ್ ಮಾಡಿದಂಥದ್ದು ಊರ್ನವೆಲ್ಲ ಸೇರಿ ಮಾಡ್ದ ಅಂದ್ರೆ ಅಪ್ಪಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಅನಂತನ ಹಬ್ಬದವರೆಗೂ ಅಷ್ಟೇ. ಅದು ಅನಂತನ ಹಬ್ಬದ ನಂತರ ಮತ್ ಮುಂದಿನ ವರ್ಷ ಚೌತಿವರೆಗೂ ಚಕ್ಲಿ ಸುದ್ದಿ ಹೋಗ್ತಿಲ್ಲ. ಈಗ ಹಂಗಲ್ಲ, ಚೌತಿಯ ಹೆಸರಲ್ಲಿ ಹೋಗೇ ಹೋಗ್ತು. ಕಡೆಗೆ ಇಡೀ ವರ್ಷದಲ್ಲಿ ಯಾವಾಗ ಬೇಕೋ ಅವಾಗ ಚಕ್ಲಿ, ಯಾವಾಗ ಬೇಕೋ ಅವಾಗ ಚಿಪ್ಸು. ಅದ್ ಇಲ್ಲಗಿದ್ರೆ ಚಾ ಹೋಗ್ತಿಲ್ಲ, ಚಾ ಮತ್ ಬೇಕೇ ಬೇಕು. ಹಿಂಗಿಂದ ರೂಢಿ ಶುರು ಆದ್ಮೇಲೆನೆಯ ಕಾಯಿಲೆಗಳು ಹೆಚ್ಚಾದಂತದ್ದು ಹವ್ಯಕ ಸಮಾಜದಲ್ಲಿ. ಕಡಿಗದಾದ್ಮೇಲೆ ಇನ್ನು ರಾತ್ರಿ ಊಟದೊಳಗ 1 ಬಾಳೆಹಣ್ಣು 2 ಬಾಳೆಹಣ್ಣು ಒಂದಷ್ಟು ಹೋಗಿರ್ತು. ರಾತ್ರಿ ಊಟದಲ್ಲಿ ಮೊಸರು ಬೇಕೇ ಬೇಕಾಗ್ತು. ಮೊಸರು ಇಲ್ಲಗಿದೆ ಹವ್ಯಕರು ಊಟ ಹೆಂಗಾಗ್ತು ನಿಮಗ್ ಗೊತ್ತಿದ್ದ? ಹಿಂದಿನ ಕಾಲದಿಂದ ಎಂತ ಮಾಡ್ತಿದ್ದಾಳೆ, ನಿತ್ಯ ಬೆಳಗ್ಗೆ ಎದ್ದು ಕೂಡ್ಲೆ ಹೆಪ್ಪಾಕದ್ ಮೊಸರನ್ನ ಕಡಿಯುವುದೇ ಕೆಲ್ಸ, ಬೆಣ್ಣೆ ತೆಗೆಯುವುದೇ ಕೆಲ್ಸ. ವಾರಕ್ಕೆ 1 ದಿನ ಮಾತ್ರ ಕಡಿಯುವುದಿಲ್ಲ, ಮೊಸರು ಬಳಸೋದು, ಅದ್ನು ಮಧ್ಯಾಹ್ನ ಮಾತ್ರ. ಹೌದಲ್ದ? ಅದು ಶಾಸ್ತ್ರ ಆಗಿತ್ತು ಹವ್ಯಕ ಸಮಾಜದಲ್ಲಿ. ಈಗ ಹಂಗಲ್ಲ, ಹೋಗ್ ಪ್ಯಾಕೆಟ್ ತಗೋಬಪ್ಪುದು, ನಮ್ಮನೆ ಫ್ರಿಜ್ ಒಳಗೆ ಇಡುದು, ಅದನ್ನ ಹಂಗೆ ಹಾಕೊಂಬುದು. ಹಿಂಗ್ ಯಾವತ್ತೂ ಕಂಟಿನ್ಯೂಸ್ ಆಗಿ ಹಿಂಗ್ ರೂಢಿ ಮಾಡ್ಕೊಂಡ್ರೆ ದೇಹದಲ್ಲಿ ಸ್ರೋತಸ್ಗಳು ಅಂದ್ರೆ ಚಾನೆಲ್ಸ್ ಏನಿರ್ತಲ್ಲ, ರಕ್ತ ಸಂಚಾರ ಅಂತದ್ದು ಅದೆಲ್ಲ ಬ್ಲಾಕ್ ಆಯ್ಕತ್ತು. ಅದನ್ನೇ ನಂಗೆ ಕೊಲೆಸ್ಟ್ರಾಲ್ ಹಿಡ್ದದ. ಎಲ್ಲ ರಕ್ತನಾಳಗಳಲ್ಲೂ ಒಳ್ಳೆ ಪಾಚಿ ಕಟ್ಕೊಂಡು ಸಣ್ಣ ವಯಸ್ಸಿನವಕ್ಕೂವ ಈಗ ಹಾರ್ಟ್ ಅಟ್ಯಾಕ್ ಆತಡ, ಡಯಾಬಿಟಿಸ್ 26-27 ವರ್ಷಕ್ಕೆ ಡಯಾಬಿಟಿಸ್ ಬಂತಡ. ಹಿಂಗಿನೆಲ್ಲ ಎಂತಕ್ಕಾಗ್ತು? ನಮ್ಮ ಆಹಾರ ಕ್ರಮ ಈ ನಮ್ನಿ ನಂಗೋ ಮಾಡ್ಕೊಂಡದ್ದಕ್ಕಾಗಿ ಅಪ್ಪುದದು. ಅದರಲ್ಲೂ ಮನೇಲೆ ಹೆಪ್ಪಾಕದ್ ಮೊಸರಾದ್ರುವ ರಾತ್ರಿ ತಗಂಬ್ಲಿಲ್ಲ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾ. ನನಗ್ ತಮ್ದ್ ಮುಂಜೀತ ರಾತ್ರಿ ಮೊಸರನ್ನ ಊಟ ಮಾಡ್ಲಕ್ಕಾಗ, ಮೊಸರು ಹಾಯ್ಕೊಂಬ್ಲಕ್ಕಾಗ. ಹಂಗಾರ ಮಜ್ಜಿಗೆಡ್ಡಿಲ್ಯ, ಮಜ್ಜಿಗೆನೂ ರಾತ್ರಿ ಹಾಕ್ತಿದ್ವಿಲ್ಲ, ಹಾಲನ್ನ ಊಟ ಮಾಡ್ತಿದ್ದ. ಹೌದಲ್ಲ? ನೆನ್ಪಿರ್ಲಕ್ಕು ಸ್ವಲ್ಪ ವಯಸ್ಸಾದವ್ ಯಾರು ಇದ್ರಿ ಇಲ್ಲಿ, ಮೊದ್ಲಿಂದ ರೂಢಿ ಆದಂಥದ್ದು. ಸೊ ರಾತ್ರಿ ಹಾಲನ್ನ ಊಟ ಮಾಡುದು ರೂಢಿಯಾಗಿತ್ತು. ಹಂಗೇಳಿ ಈಗ ಹಂಗೆ ಮಾಡಿ ಎಲ್ಲರೂ ಹಾಲನ್ನ ಊಟ ಮಾಡಿ ಹೇಳನ್ನ ಅಂದ್ರು ಹೆದರ್ಕತ್ತು. ಎಂತ ಗೊತ್ತಿದ? ಹಂಗ ಒಬ್ರಿಗೆ ಹೇಳದಕ್ಕ ಎಂತ ಮಾಡ್ದ, ಮೊಸರನ್ನ ಅಲ್ಲ ಎಂತದು ಮೊದ್ಲು ಹುಳಿಯನ್ನ, ಸಾರನ್ನ, ಪಲ್ಯನ್ನ, ಚಟ್ನಿಯನ್ನ ಎಲ್ಲ ತಿನ್ಕೊಂಡ್ ಕಡೆಗೆ ಹಾಲನ್ನೂ ಹಾಲಿಗೆ ಉಪ್ಪು ಹಾಕೊಂಡ. ಇದು ಮತ್ತು ಡೇಂಜರು. ವಿರುದ್ಧ ಆಗೋಗ್ತು. ಹಾಲಿಗೆ ಉಪ್ಪು ಸೇರ್ಸಲಿಲ್ಲ, ಬರೀ ಹಾಲನ್ನ ಊಟ ಮಾಡ್ತಾರ ಮಾಡಿ. ಇಲ್ಲಿಯ ಒಂದ್ ತಿಳಿ ಸಾರನ್ನ ಊಟ ಮಾಡ್ಕೊಂಡು ಇದ್ಕೊಳ್ಳಿ. ರಾತ್ರಿ ಊಟ ಯಾವತ್ತಿದ್ರು ಹಗರಿರಕ
ಮತ್ತೆ ರಾತ್ರಿ ಊಟ 8 ಗಂಟೆಗೆ ಮುಗಿಸಿದ್ರೆ 9:30 10 ಗಂಟೆ ಅಂದ್ರೆ ಮಲಗವು. ಮಲಗಕರೆ ಮತ್ತೆ ಒಂದ್ ಲೋಟ ಹಾಲು ಕುಡ್ದಿ ಹಿಂಗಿಂದೆಲ್ಲ ಮಿಕ್ಸ್ ಮಾಡ್ಕೊಂಬ್ಲಕ್ಕಾಗ. ಇವತ್ತು ನೋಡಿ ಒಂದ್ ಪೇಷಂಟ್ ನೋಡಿದ್ದೆ, ನಿಮ್ಗೆ ಹೇಳ್ತೆ, ಹವ್ಯಕ್ರಿಯ 27 ವರ್ಷದ ಕೂಸು ಆಯ್ತಾ. ಮದ್ವೆ ಆಗಿ 4 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಪ್ರಯತ್ನ ಮಾಡ್ತಾ ಇದ್ದ, ಮಕ್ಳಾಗ್ತಾ ಇಲ್ಲ. ಎಂತಕಪ್ಪ ಹೇಳಿ ನೋಡಿದ್ರೆ ಅದೊಂದಿದ್ದಲ್ಲ PCOD ಹೇಳಿ ಹೆಸರಚ್ಚಿಟ್ಟಿದ್ದ. ಅದ್ ಎಂತದು, ಒಳಗ್ ಪೂರ್ತಿ ಗುಳ್ಳೆ ಗರ್ಭಕೋಶದಲ್ಲಿ ಅಂಡಕೋಶದಲ್ಲಿ ಎಲ್ಲವಾ ನೀರಿನ ಗುಳ್ಳೆ ದೊಡ್ಡ ದೊಡ್ಡ ಕಾಜು. ಅಷ್ಟು ಮಾತ್ರ ಸಾಲದೋಳಿ, ಗರ್ಭಕೋಶದ ಒಳಗಡೆ ಪದರದಲ್ಲೂ ಸಹಿತ ದೊಡ್ಡ 4 ಸೆಂಟಿಮೀಟರ್ ದೊಡ್ಡದು ನೀರಿನ ಗುಳ್ಳೆ ಆಜು. ಎಂತ ಕಾಜು ಅದಕ್ಕೆ ಇಷ್ಟೆಲ್ಲ ಸಣ್ಣ ವಯಸ್ಸಲ್ಲಿ ಹೇಳಿ ಹಿಸ್ಟ್ರಿ ತಗತ್ತಾ ಹೋದ್ರೆ ಗೊತ್ತಾದದೆ ಅಂತ ಗೊತ್ತಿದ. ಅದು ಯಾರೋ ಹೇಳಿದ್ದ ಹೇಳ್ಕತ್ತವ, ಊಟ ಆಗಿ 3/4 ತಾಸು ಆದ್ಮೇಲೆ ಒಂದ್ 2 ಲೋಟ 3 ಲೋಟ ನೀರ್ ಕುಡೀತು. ರಾತ್ರಿ ಮಲಗಕಾರ ಒಂದ್ ಚೊಂಬ್ ನೀರ್ ಕುಡ್ಕೊಂಬನಿಕತ್ತು. ಆಹಾರದ ಸಂತಿಗೆ 3 ಹೊತ್ತೂನು ಮೊಸರು ಬೇಕೆ. ಬೆಳಗ್ಗೆ ತೆಳ್ಳಗೂ ಮೊಸರು ಬೇಕು, ಮಧ್ಯಾಹ್ನಕ್ಕೂ ಬೇಕು, ರಾತ್ರಿಗೂ ಬೇಕು. 3 ಹೊತ್ತು ಮೊಸರು, ಅದು ಫ್ರಿಜ್ಜಲ್ಲಿ ಇದ್ದದ್ದು. ದ್ವಾಸೆ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ತಗೊಂಡು ಉಪಯೋಗಿಸೋದು. ಮದುವೆ ಆದ್ಮೇಲೆ ಇದೆಲ್ಲಾ ವ್ಯವಹಾರಗಳನ್ನ ಶುರು ಮಾಡ್ಕೊಂಡು 4 ವರ್ಷದಲ್ಲಿ ಆರೋಗ್ಯವನ್ನ ಪೂರ್ತಿ ಹದಗೆಡಿಸ್ಕೊಂಡ್ರು. ಈಗ ಹಂಗಾದಾಗ ಅಪ್ಪಿ ತಪ್ಪಿ ಅದಕ್ಕೊಂದ್ ಗರ್ಭ ಆದ್ರೂ ಆ ಗರ್ಭದ ಕ್ವಾಲಿಟಿ ಹೆಂಗಿರ್ತು ಹೇಳಿ. ಮುಂದಿನ ಪ್ರಜೆ ಬಪ್ಪ ಅಂತದೇ ಹೆಂಗಿರ್ತು, ಗಟ್ಮುಟ್ಟಿಪ್ಪುಲ್ ಆಗ್ತ ಅದಕ್ಕೆ ಇಲ್ಲ ಅಂದ. ಹಂಗ ಒಂದ್ ಸ್ವಲ್ಪ ಜವಾಬ್ದಾರಿಯಿಂದ ವಿಚಾರ ಮಾಡು. ನಾವ್ ಮಾಡುವಂತದ್ದು ನಮ್ಮ ಆರೋಗ್ಯ ಮಾತ್ರ ಹಾಳಾಗುದಲ್ಲ, ಮುಂದಿನ ಪೀಳಿಗೆಗೂ ತ್ರಾಸ್ ಕೊಡ್ತು, ಹಾಳಾಗ್ತು. ಅದನ್ನ ಗಮನಿಸ್ಕೊಳಕಾಗ್ತ ನಾವು. ಇದಿಷ್ಟು ಆಹಾರದ ವಿಚಾರ. ಇನ್ನೆಕ್ಸ್ಟ್ ನಿದ್ದೆ ನೋಡಿ. ರಾತ್ರಿ ಇಪ್ಪುದ್ ನಿದ್ದೆ ಮಾಡಿಲ್ಲ, ಹಗಲಿಪ್ಪುದು ಕೆಲಸ ಮಾಡಿಲ್ಲ. ನಮ್ದು ಹಗಲು ಇದು ನಮ್ದು ಭೂಮಿ, ಕರ್ಮಭೂಮಿ. ಇಲ್ಲಿ ಎಲ್ಲರೂ ಆಕ್ಟಿವ್ ಆಗಿ ಕೆಲಸ ಮಾಡುವ. ಹಗಲು ನಿದ್ದೆ ಮಾಡೋಂಥ ಅಭ್ಯಾಸ ಬಹಳ ಕೆಟ್ಟದು. ದಿವಾ ಸ್ವಪ್ನ ಹೇಳುದು ಅಧರ್ಮ ಹೇಳ್ತಾ, 3 ದೋಷಗಳನ್ನು ಹೆಚ್ಚು ಮಾಡ್ತು ಹೇಳ್ತಾ. ಹಂಗಾಗಿ ಹಗಲಲ್ಲಿ ನಿದ್ದೆ ಮಾಡೋಲಿಲ್ಲೇ. ಹಂಗಾರೆ ಈ ವಿಷಯ ನಾವೇನಾದ್ರು ಬೆಂಗಳೂರಲ್ಲಿ ಪೇಷಂಟಿಗೆ ಹೇಳ್ಬಿಟ್ಟ ಅಂದ್ರೆ ಹಾರ್ಬಿಟ್ಟ. ನಂಗವ್ ಕೆಲಸ ಮಾಡೋದು ಅಮೇರಿಕಕ್ಕೆ, ನಂಗವ್ ಕೆಲಸ ಮಾಡೋದು UK-ಗೆ. ಅಲ್ಲಿ ಕಾಲ್ಗಳು ಬಪ್ಪ ಅಂತದ್ದೇ ನಮ್ಗೆ ರಾತ್ರಿ ಆದ್ಮೇಲೆ ನಂಗವೆಂತ ಮಾಡ್ಲಕ್ಕಾಗ್ತು. ನಮ್ ಕಾಲ್ ಮುಗಿಯಕರೆ 11 ಗಂಟೆ ಆಗ್ತು. ಹಿಂಗಿಂದೆಲ್ಲ ಬತ್ತು ವಿಷಯ, ಹೌದಾ. ಹಿಂಗಿದ್ದದ್ದಕ್ಕೆ 35-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಂಥದ್ದು. ಯಾಕೆಂದ್ರೆ ಯಾರು ನಿದ್ದೆಗೆಡ್ತೋ ರಾತ್ರಿ ಅವಕ್ಕೆ ಎಲ್ಲದಕ್ಕಿಂತ ಹೆಚ್ಚು ವೀಕಪ್ ಅಂತದ್ದು ಅವರ ಹಾರ್ಟ್, ಹೃದಯ. ಅದೇ ವೀಕಪ್ ಅಂತದ್ದು ಹೆಚ್ಚು ಆತಾ. ಹಂಗಾಗಿ ಒಂದು ಲಿಮಿಟ್ ಇಟ್ಕೊಳ್ಳವು ಅನಿವಾರ್ಯವಾ. ಎಂತೂ ಮಾಡೋಲಾಗ್ತಿಲ್ಯಾ, 10 ಗಂಟೆವರೆಗೂ ಕೆಲ್ಸ ಇರ್ತಾವ. ಊಟನ 8 ಗಂಟೆ ಒಳಗೆ ಮಾಡ್ಕೊಳ್ಳಿ. ಕೆಲ್ಸ ಮುಗಿದ್ ಕೂಡ್ಲೆ ಮತ್ತೆ TV ನೋಡ್ತಿ, ಮತ್ತೆ YouTube ನೋಡ್ತಿ ಮಾಡ್ಕ ತಿಪ್ಲಿಲ್ಲ. ಕೈ ಕಾಲು ತೊಳ್ಕೊಂಡು ಕೈ ಮುಕ್ಕ ಮನಿಕಳವು. ಮತ್ತೆ ರಾತ್ರಿ ಕನಿಷ್ಠ 7 ತಾಸಾದ್ರೂ ನಿದ್ದೆ ಬೇಕಾಗ್ತು ಪ್ರತಿಯೊಬ್ರಿಗೂ. 4 ತಾಸು ನಿದ್ದೆ ಮಾಡೋದು, 5 ತಾಸು ನಿದ್ದೆ ಮಾಡೋದು. ಯಾರು ನಿದ್ದೆ ಕಮ್ಮಿ ಮಾಡ್ಕತ್ ಬತ್ತೋ ಹಾರ್ಟ್ ವೀಕ್ ಆಕತ್ ಹೋಗ್ತು, ಬ್ರೈನ್ ವೀಕ್ ಆಕತ್ ಹೋಗ್ತು. ಬೆಳಗ್ಗೆ ಎಂತಿದ್ರು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಬಿಡವ್ ನಾವು. ಎಂತಕ್ಕೆ? ಬ್ರಾಹ್ಮೇ ಮುಹೂರ್ತ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥಂ ಆಯುಷಃ. ಬೆಳಗ್ಗೆ ಸೂರ್ಯೋದಯಕ್ಕಿಂತನೂ 45 ನಿಮಿಷ ಮುಂಚೆನೇ ಎದ್ಗಳವು. ಆಗ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಎಂತದು? ಜ್ಞಾನ ವೃದ್ಧಿ ಮಾಡಲೆ, ಭಗವಂತನ ಧ್ಯಾನ ಮಾಡಲೆ, ಅವನ ಅನುಗ್ರಹ ಪಡೆಯಲಕ್ಕೆ ಇದ್ದಂತಹ ಅತ್ಯುತ್ತಮವಾದಂತಹ ಸಂದರ್ಭ. ಆ ಟೈಮಲ್ಲಿ ಎದ್ಕೊಂಬುದು ಅನಿವಾರ್ಯ. ಆದ್ರೆ ತಾನಾಗಿ ಎಚ್ಚರಾಗವು ಅಂದ್ರೆ 7 ತಾಸಾದ್ರೂ ನಿದ್ದೆ ಆಗಿರವು. ನೋಡಿ, ಈಗ 5 ಗಂಟೆಗೆ ಹೇಳವು ಅಂದ್ರೆ ಅಟ್ಲೀಸ್ಟ್ 10 ಮಲಗಿರಕ್ಕಾಗ್ತದ. ಹಗಲ್ ನಿದ್ದೆ ಮಾಡಲಿಲ್ಲ, ರಾತ್ರಿ 7 ತಾಸಾದ್ರೂ ಕನಿಷ್ಠ ನಿದ್ದೆ ಮಾಡುವು. ಅಕಸ್ಮಾತ್ ರಾತ್ರಿ ಯಾವುದೋ ಕಾರಣಕ್ಕೆ ಪ್ರಯಾಣವೋ ಅಥವಾ ಕೆಲವೊಬ್ರಿಗೆ ನೈಟ್ ಡ್ಯೂಟಿ ಇರ್ತು, ಹಿಂಗಿನ ಎಂತಾರು ಇದ್ದು ರಾತ್ರಿ ನಿದ್ದೆಗೆಟ್ಟದಿದ್ರೆ ಅವಾಗ ಹಗಲಲ್ಲಿ ಖಾಲಿ ಹೊಟ್ಟೆಲಿ ಅಂದ್ರೆ ಊಟಕ್ಕಿಂತ ಮುಂಚೆನೆಯ ಎಷ್ಟು ನಿದ್ದೆಗೆಟ್ಟಿದ್ವೋ ಅದ್ರಲ್ಲಿ ಅರ್ಧ ಭಾಗ ನಿದ್ದೆ ಮಾಡ್ಕೊಳ್ಳವು. ಅಂದ್ರೆ 8 ತಾಸು ಮಲಗುಲಾಜಿಲ್ಲಿ, ಆ ಹಗಲಲ್ಲಿ 4 ತಾಸು ನಿದ್ದೆ ಮಾಡವು.
ಹಿಂಗ್ ಮಾಡ್ಕೊಳ್ಳೋ, ಊಟ ಆದ್ಮೇಲೆ ಮನಿಕೊಂಬುದು ಅಲ್ಲ, ಮತ್ತೆ ಇದನ್ನ ಪದೇ ಪದೇ ಹಂಗ್ ರಿಪೀಟ್ ಮಾಡುದು ಅಲ್ಲ. ಇದು ನಿದ್ದೆ ವಿಷಯ. ಇನ್ನು ಮೂರನೇದು ಯಾವುದು? ಬ್ರಹ್ಮಚರ್ಯ. ಇದೆಯಂತದಪ್ಪ, ನಂಗ ಗೃಹಸ್ಥಾಶ್ರಮದ ವಿಷಯ ಮಾತಾಡ್ತಾ ಇದ್ಯಾ, ಇದ್ರಲ್ಲಿ ಬ್ರಹ್ಮಚರ್ಯದ ವಿಷಯ ಅಂತ ಬಂತು. ಮದ್ವೆ ಆದವ್ರ ವಿಷಯದಲ್ಲಿ ಹೇಳಿ ವಿಚಾರ ಮಾಡಿ. ಬ್ರಹ್ಮಣಿಚರ್ಯ, ಬ್ರಹ್ಮಚರ್ಯ. ಬ್ರಹ್ಮ ಅಂದ್ರೆ ಜ್ಞಾನ. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಡುವ ಪ್ರಯತ್ನ, ನಿತ್ಯದ ಪ್ರಯತ್ನ ಏನಿತ್ತು ಅದು ಬ್ರಹ್ಮಚರ್ಯ. ಅಂದ್ರೆ ನಾವ್ ಯಾವ್ದೇ ಫೀಲ್ಡ್ ಅಲ್ಲಿ ಇರ್ಲಕ್ಕು, ಇಂಜಿನಿಯರ್ ಆಗಿರ್ಲಕ್ಕು ಅಥವಾ ಮನೆ ಗೃಹಿಣಿನೇ ಆಗಿರ್ಲಕ್ಕು, ನಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ತಿಳುವಳಿಕೆಯನ್ನ ಹೆಚ್ಚು ಮಾಡ್ಕೊಂಬುದ್ರ ಕಡೆ ನಮ್ಮ ಪ್ರಯತ್ನ ಇರೋವು, ಅಭ್ಯಾಸ ಇರೋವು, ಹೆಚ್ಚು ಮಾಡ್ಕತ್ತಾ ಇರೋವು. ಇನ್ನೊಂದಿದ್ದು ಬ್ರಹ್ಮಣಿಚರ್ಯ, ಬ್ರಹ್ಮಚರ್ಯ. ಬೃಹಿ ವೃದ್ಧವು ಹಂಗಂದ್ರೆ ಎಂತದು? ಇಡೀ ಸಮಾಜ. ಇಡೀ ಸಮಾಜಕ್ಕೆ ಕೊಟ್ಟು ತಗಂಬಂತ ವ್ಯವಹಾರ. ಅಂದ್ರೆ ನಮ್ಮ ಆಕ್ಯುಪೇಷನ್, ನಮ್ಮ ಪ್ರೊಫೆಷನ್, ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡುವಂತ ವ್ಯವಹಾರ. ನೋಡಿ, ಹತ್ರ ಬಪ್ಪಂತ ಒಂದು ಹವ್ಯ ಕೂಸ್ ಹೇಳ್ತಿತ್ತು. ಅದೊಂದು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಕ್ಕ. ಅದು ಒಂದ್ ಸುದ್ದಿ ಹೇಳ್ತಿತ್ತು, ಅದಕ್ಕೆ ಇನ್ನು 33-34 ವರ್ಷ ಮಕ್ಕಳಾಜ್ವಿಲ್ಲ. ಅದು ಕೇಳಿ ಬಂದತ್ತು, ಮೈ ವೆಯ್ಟ್ ರಾಶಿ ಬಂದೋಜು, ಥೈರಾಯ್ಡ್ ಪ್ರಾಬ್ಲಮ್ ಇದ್ದು, ನಿದ್ಗೊತ್ತಿಲ್ಲ ರಾತ್ರಿಯ, ಎಂತಕ್ಕ ಹಿಂಗೆಲ್ಲ ಆತು ಅವಳು ಕೇಳಕರೆ. ಅದೊಂದ್ ಮಾತಂತು, ಡಾಕ್ಟ್ರೆ ನಾನು ಈ ಮಲ್ಟಿನ್ಯಾಷನಲ್ ಕಂಪ್ನಿ ಸೇರ್ಕೊಂಡಾಗಿಂದನು ಸಿಕ್ಕಾಪಟ್ಟೆ ಟೆನ್ಷನ್. ಎಂತ ನಿಂಗೆ ಕೆಲ್ಸದ ಟೆನ್ಷನ್? ಕೆಲ್ಸದ ಟೆನ್ಷನ್ ಇರ್ತು ಬಿಡಿ, ಅದು ಮ್ಯಾನೇಜ್ ಮಾಡ್ಲಾಕ್ತು, ಮತ್ತೆಂತ ಟೆನ್ಷನ್ ನಿಂಗೆ? ಮತ್ತೆಂತ ಟೆನ್ಷನ್ ಅಂತಂದ್ರೆ, ಅಲ್ಲಿ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ನಡೀತು. ಸಣ್ಣ ಹಿಡ್ದು ಒಬ್ರು ಕಾಲೊಬ್ರು ಎಳೆತಾ ಅದೆಲ್ಲ ಮ್ಯಾನೇಜ್ ಮಾಡಕ್ ಆಗ್ತು. ರಾಶಿ ತ್ರಾಸಾಗ್ತು ಒಳಗೆ. ಹೆಂಗೆ ಮಾಡೋರು ಯಾರು? ನಂಗವೇ ಅಲ್ದ. ಅಂದ್ರೆ ಆ ಸಣ್ಣ ಬುದ್ಧಿ ಹೇಳ್ತವಲ್ಲ, ಅದನ್ನ ಪ್ರೊಫೆಷನ್ ಆಗ್ಲಿ, ರಿಲೇಟಿವ್ಸ್ ಮಧ್ಯೆ ಆಗ್ಲಿ, ಫ್ರೆಂಡ್ಸ್ಗಳ ಮಧ್ಯೆ ಆಗ್ಲಿ, ಮನೆ ಒಳಗಾಗ್ಲಿ ಎಲ್ಲ ಇಟ್ಕೊಂಬ್ಲಿಲ್ಲ. ದಾತಾ ಸಮಃ ಸತ್ಯಪರ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯರೋಗ. ಸ್ವಲ್ಪ ಕೊಡುವ ಪ್ರವೃತ್ತಿ ಇಟ್ಕೊಳಕಾಗ್ತು. ಎಲ್ಲ ತಾ ಹೇಳದಂಗೆ ಆಗವು, ತಂಗ್ ಬೇಕಾದಂಗೆ ಮ್ಯಾನಿಪುಲೇಟ್ ಮಾಡ್ತೆ, ಮತ್ತೊಬ್ರು ತಂಗ್ ಬೇಕಾದಂಗೆ ಮಾಡುವಂಗ್ ಮಾಡ್ತೆ. ಇಂಥವೆಲ್ಲ ಇಟ್ಕೊಂಬ್ಲಕ್ಕಾಗ. ಇಂಥದೆಲ್ಲ ಕುಟುಂಬದೊಳಗ್ ಬಂದ್ಕಂಡೇ ನಮ್ದು ಒಟ್ಟು ಕುಟುಂಬಗಳೆಲ್ಲ ಒಡೆದತ್ತು. ನೋಡಿ, ಹಳ್ಳಿಗಳಲ್ಲಿ ಮನೆಗಳಲ್ಲಿ ನೋಡಿದಾಗ ತಾಯಿ ಆದವಳು ಮಗುಗೆ ಅಂತ ಹೇಳ್ಕೊಡ್ತಿದ್ದ, ಎನ್ನಂತೂ ಜೀವನ ಹಳ್ಳಿಲಿ ಇತ್ಕೊಂಡ್ ಹಾಳಾಗೋಜು, ನೀ ಇಲ್ಲಿರಡ, ನೀ ಚಲೋ ಓದು, ನೀ ಮೊದ್ಲು ಇಲ್ಲಿಂದ ಹೊರಗ್ ನಡೆ, ಪ್ಯಾಟೆಗೆ ಯಾವ್ದಾರು ಹುಡುಗನ್ ನೋಡ್ ಮದುವೆ ಮಾಡ್ಕೊಡ್ತೇವೆ, ಅಲ್ಲೇ ನಡೆ, ನೀನ್ ಸುಖವಾಗಿರು ಹೇಳಿ ಬಾಯಿ ತುಂಬಾ ಹರ್ಸಂತ ಒಂದ್ ಸಂದರ್ಭ ಬಂದಿಕ್ಕಿದು. ಎಂತಕ್ ಹಂಗ್ ಬಂಜು? ಕುಟುಂಬದೊಳಗೆ ಕಲಹಗಳು, ಕುಟುಂಬದೊಳಗ್ ಸಣ್ಣ ಬುದ್ಧಿ, ಸೇರಿ ಪ್ರೀತಿಯಿಂದ ಬಾಳುವಂತಹ ಒಂದು ಸಜ್ಜನಿಕೆನೆಲ್ಲ ಕಳ್ಕೊಂಡಿಕ್ಕಿದ ನಂಗು. ಇದು ಪರಂಪರೆ ಅಲ್ಲ, ಇದು ನಂಗ ಮಾಡ್ಕೊಂಡತ್ತು. ಈಗ ಒಂದ್ ಕುಟುಂಬದಲ್ಲಿ 3 ಜನ 4 ಜನ ಬಿಟ್ಟು 5ನೇ ಜನ ಇದ್ರೆ ಹೌದಾ ಹೇಳುವಂಗ್ ಮಾಡ್ಕೊಂಡಿಕ್ಕಿದ ನಂಗು. ಮತ್ತೆ ಯಾರು ಸ್ವಲ್ಪನಾದ್ರೂ ಸೇರ್ಕೊಂಡು ಒಟ್ಟು ಕುಟುಂಬದಲ್ಲಿ ಇದ್ದುವ, ಅವಕ್ಕೆ ಎಂತ ಕಾರು ಇದ್ದುವ ಹೇಳಿ ನರಕ ಅಪ್ಪಂಗ್ ಆಗೋಚು. ಇದು ರಾಶಿ ಕೆಟ್ಟದು ನಂಗ ಮಾಡ್ಕೊಂಡಂಥದ್ದು. ಇದರಿಂದ ಕುಟುಂಬಗಳು ಒಡೆಯೋದು ಮಾತ್ರ ಅಲ್ಲ, ನಮ್ಮ ಒಳಗೂ ಸಹಿತ ನಮ್ಮ ಆರೋಗ್ಯನೂ ಹಾಳಾಗ್ತು. ಅಂದ್ರೆ ಎಂತದು? ಪಾಪ ಬೆಳಕು ಯಾರಿಗೆ ಬಿಟ್ಕೊಡುವಂತ ಬುದ್ಧಿ ಇರ್ತಿಲ್ಲ. ಎಲ್ಲ ತನ್ಬುಡಕ್ಕೆ ಬೇಕು ಉಳೋದು, ಆಸ್ತಿನ ಇಟ್ಕೊಂಡ್ ಜಗಳ ಆಡೋದು, ಸಣ್ಣ ಸಣ್ಣ ವಿಷಯಕ್ಕೆ ಒಬ್ರು ಕಾಲೊಬ್ರು ಎಳೆಯುದು, ಹಿಂಗೆಲ್ಲ ಮಾಡ್ಕತ್ ಬಂದ್ರೆ ಎಂತ ಆಗ್ತು? ಕಾಯಿಲೆಗಳು ಹೆಚ್ಚಾಗ್ತು. ಇಪ್ಪಂತ ದುಡ್ಡು ಮಾಡ್ಲಕ್ಕು, ದುಡ್ಡಿಟ್ಕೊಂಡ್ ಬದುಕಂತ ಒಂದು ಅನುಭವಿಸುವಂತ ಯೋಗ ಇರ್ತಿಲ್ಲ ಅವಾಗ. ಹಿಂಗಿಂದೆಲ್ಲ ನಾವು ಮಾಡ್ಕೊಂಬಕ್ಕಾಗ. ಬ್ರಹ್ಮಣಿಚರ್ಯ ಅಂದ್ರೆ ಫಸ್ಟು ಕೊಡುವಂತಹ ಪ್ರವೃತ್ತಿ, ವಿಶಾಲವಾದಂತಹ ಮನೋವೃತ್ತಿ, ಪ್ರೀತಿಸುವಂತಹ ಒಂದು ಸಜ್ಜನಿಕೆ, ಕ್ಷಮಿಸುವಂತಹ ಒಂದು ಸ್ವಭಾವ, ಸ್ವಲ್ಪ ನಗ್ನಕ್ಕತ್ತ ಖುಷಿಯಾಗಿ ಜೀವನದಲ್ಲಿ ಇಪ್ಪಂತಹ ಒಂದು ಪ್ರವೃತ್ತಿ, ಇದನ್ನೆಲ್ಲ ನಾವು ಬೆಳೆಸ್ಕೊಳಕಾಗ್ತು. ಒಂದು ದೊಡ್ಡ ಸಮಸ್ಯೆ ಇದ್ರೆ ಈಗ ಹವ್ಯಕ ಕುಟುಂಬಗಳಲ್ಲಿ ಎಂತ ಹೇಳಿ, ಹೆಣ್ಮಕ್ಳು ಯಾರ್ಯಾರನೋ ಕಟ್ಕೊಂಡು ಓಡಿ ಹೋಗ್ತಾವ, ಗಂಡು ಮಕ್ಳಿಗೆ ಹೆಣ್ಮಕ್ಳು ಸಿಗ್ತಿಲ್ಲ. ಎಂತಕ್ಕೆ? ಹೆಣ್ಮಕ್ಳಿಗೆ ಪೇಟೆಲಿದ್ದವೇ ಬೇಕು, ಊರಲ್ಲಿದ್ದವಕ್ಕೆ ಮದುವೆಗಳಾಗ್ತಿಲ್ಲ. ಒಂದ ಎರಡ ನಮ್ ಹವ್ಯಕ ಸಮಾಜದಲ್ಲಿ ಸಮಸ್ಯೆಗಳು.
ಒಂದ್ಸಲಿ ವಿಚಾರ ಮಾಡಿದ್ವಾ ಎಂತಕ್ ಈ ಸಮಸ್ಯೆಗಳು ಬರ್ತಾ ಇದ್ವಳಿ. ನೋಡಿ, ಮನೇಲಿಪ್ಪಂತ ಗಂಡು ಮಕ್ಳಿಗೆ ಸಣ್ಣವ್ರಿದ್ದಾಗಿಂದನೂ ಆ ತಾಯಿ ತಂದೆ ಕಿವಿಲ್ ತುಂಬ್ತಾ, ಮಗ ಎಂತಿಲ್ಯಾ, ನಮ್ದಿಷ್ಟು ತೋಟ ಇದ್ದ, ನೀ ಮನೆಗೆ ಬಂದ್ಕೊಂಡು ನೀನ್ ತೋಟ ಮಾಡ್ಕೊಂಡು ಹೋದ್ರೆ ಆಗೋತಾ, ಮುಂದ್ ಓದ, ಮುಂದೆ ಎಂತ ಮಾಡ, ಯಾವ ಉತ್ಸಾಹವೂ ಇಲ್ಲ, ಕಲಿಯುವಂತ ಜೀವನದಲ್ಲಿ ಎಂತದೂ ಇಲ್ಲ. ಪುಂಡಾಟಿಕೆ ಮಾಡ್ಕತ್ತ, ಗುಟ್ಕ ಹಾಯ್ಕತ್ತ, ತಂಬಾಕ್ ಹಾಯ್ಕತ್ತ, ಕವಳ ಹಾಯ್ಕತ್ತ, ಎಲ್ಲಾನು ಪರ್ಮಿಟೆಡ್ ಓಕೆ ಮಾಡ್ಕತ್ತ, ಎಂತ ಒಂದ್ ಡಿಗ್ರಿನ ಎಂತ ಒಂದ್ ಮುಗಿಸ್ಕತ್ತ ಆತು. ತೋಟಕ್ಕೆ ಹೋಗಿ ಕೆಲ್ಸ ಮಾಡೋದಾಗ್ಲಿ ಅಥವಾ ಮೈ ಬಗ್ಸೋದಾಗ್ಲಿ ಕಲಿಯೋದಾಗ್ಲಿ ಎಂತ ಇರ್ತಿಲ್ಲ. ಇದನ್ ಕಲ್ಸೋದ್ ಯಾರು? ಅಪ್ಪ ಅಮ್ಮನೇ ಇಲ್ದೋ. ಅತ್ಲಾಗೆ ಹೆಣ್ಮಕ್ಳಕ್ಕೆ ಅಂತ ಹೇಳ್ಕೊಡ್ತಾ. ನೋಡಿ, ಹಳ್ಳಿ ಮನೆಗಳಲ್ಲಿ ಮುಟ್ಟಾದ್ರೆ ಹರ ಕೂತ್ಕೊಳ್ಳವು, ಮತ್ತೆ ನೂರಾರು ನೀತಿ ನಿಯಮಗಳಿರ್ತು, ಮುಡಿ ಮೇಲ್ಗೆ ಮಾಡವು, ಕಾರ್ಯಕ್ರಮಗಳು ಬಂದ್ರೆ ಅಲ್ಲೋಗವು ಇಲ್ಲೋಗವು, ಅದೆಲ್ಲಾ ಮಾಡ್ಕತ. ಇನ್ನಂತ ಆಕ್ಳಿದ್ರಂತೂ ಮುಗ್ದೇ ಹೊತ್ತು, ದನ ಕರ ಇದ್ರಂತೂ ರಾಶಿ ಕೆಲ್ಸ ಆಗೋಗ್ತು, ಕೊಟ್ಟಿಗೆ ಕೆಲ್ಸ ಆಗೋಗ್ತು. ಹಿಂಗಿಂದೆಲ್ಲಾ ಮಾಡ್ಕತ್ ನಿನ್ ಜೀವನ ಹಾಳ್ ಮಾಡಾಡತ್ತಂಗೆ. ನೀ ಚಲೋ ಓದು ಹೇಳ್ತ, ಚಲೋ ಓದ್ತಾ. ನಮ್ ಹೆಣ್ಮಕ್ಳು ನೋಡಿ ಲಿಸ್ಟ್ ಅಲ್ಲಿ SLC ಆಗ್ಲಿ, PUC ಆಗ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರವೇಶ ಆಗ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಪ್ರವೇಶಗಳಾಗ್ಲಿ, ಹವ್ಯಕ್ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇದ್ದ. ಚಲೋ ಓದ್ತಾ, ಕಡಿಗೆ ಅಂತ ಹೇಳ್ಕೊಡ್ತಾ ನಂಗು. ಚಲೋ ಓದ್ತಾ ದುಡ್ಡಿನ ಕಡೆ ಹೋಗ್ತು, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಕಡೆ ಹೋಗ್ತು. ಬಾಕಿ ಜೀವನ ಅದ್ರ ನಂತರ ಎಂತದ್ದು ಹೇಳಿದ್ರು ಪರಿಕಲ್ಪನೆನೇ ನಂಗೆ ಕೊಟ್ಟಿರ್ತಿಲ್ಲ. ಅವಾಗ ಈ ಹೆಣ್ಮಕ್ಳಕ್ಕೆ ಎಂತ ಆಗ್ತು ಗೊತ್ತಿದ, ಮದ್ವೆನೆ ಬೇಡ ಕಣ್ತು, ಎಂತಕ್ ತಾನು ದುಡಿದ್ನಲ್ಲಿ ಎಂತಕ್ ಮದ್ವೆ ಹಾಕಳು, ನನ್ ಸ್ವಾತಂತ್ರ್ಯ ಕಮ್ಮಿ ಆಗುತ್ತೆ. ಇವತ್ತೊಂದು ಕೂಸು ಹೇಳ್ತಿತ್ತಂಗೆ, ಮದ್ವೆ ಬೇಡ ತಂಗೆ, 26 ವರ್ಷದ ಕೂಸು, ಮದ್ವೆ ಬೇಡ ತಂಗೆ, ಅಪ್ಪ ಕರ್ಕ ಬಂದಿದ್ದ, ಎಂತಕ್ಕೆ ನಿಂಗ್ ಬೇಡ ಮದ್ವೆ, ಏನ್ ಸ್ವಾತಂತ್ರ್ಯ ಹಾಳಾಗೋಗ್ತದೆ. ಆ ಸ್ವಾತಂತ್ರ್ಯ ಇಲ್ಲಾಗಿದ್ದಾರೆ ಮತ್ತೆಂತ ಮಾಡ್ಲಿ, ಆ ದುಡಿತೆ ಈಗ ಬೇಕಾದೆಲ್ಲ ಮಾಡ್ತಿ, ಎಂತಕ್ ಮಾಡ್ಕೊಂಡು ನನಗ್ನ ಕಟ್ಟಾಯ್ಕಳವು. ಈ ಪ್ರವೃತ್ತಿ ನಮ್ಗೆ ಗೊತ್ತಿಲ್ಲಗಿದೆ, ನಾವು ಹೆಣ್ಮಕ್ಳಲ್ಲಿ ಬೆಳೆಸ್ಬಿಟ್ಟಿರ್ತ. ಕಡಿಗೆ ಮದ್ವೆ ಆದ್ಮೇಲರುವ ಮಕ್ಕಳು ಬೇಡ ಎಂತಕ್ ಹೇಳಿ. ಆಫೀಸಲ್ಲಿ ಕೆಲ್ಸ ಮಾಡಕ್ಕಾರೆ ಗಂಡಸ್ರು ಹೆಂಗಸ್ರು ಎಲ್ಲಾ ಸೇರಿ ಒಂದ್ ರೇಸಲ್ಲಿ ಇರ್ತ. ಯಾರ್ ಚಲೋ ಮಾಡ್ತಾ, ರೊಕ್ಕ ಯಾರಿಗೆ ಹೆಚ್ಚಾಗ್ತು, ಇನ್ಕ್ರಿಮೆಂಟ್ ಯಾರಿಗೆ ಹೆಚ್ಚ್ ಬಿತ್ತು, ತನ್ಗೆ ಪ್ರಮೋಷನ್ ಯಾರಿಗ್ ಬಿತ್ತು, ರ್ಯಾಟ್ ರೇಸ್ ಇರ್ತ. ಮಕ್ಳು ಅಂತಂದ್ ಕೂಡ್ಲೆಯ ಒಂದಷ್ಟು ಲೀವ್ ತಕೊಳಕ್ ಆಗ್ತು, ಆ ಇಡೀ ಪ್ರೋಸೆಸ್ ಅಲ್ಲಿ ಎಂತ ಆಗ್ತು, ತಾನು ಹಿಂದ್ ಬಿದ್ದೋಗ್ತೆ, ಮತ್ತೆ ಡಿಪೆಂಡ್ ಆಗೋಗ್ತು. ಅದ್ ಬ್ಯಾಡ್ದೆ ಬೇಡ, ಮಕ್ಳೇ ಬೇಡ. ಸಾಗರದ ಬದಿಗೆ ಒಂದ್ ಕೂಸೇನ್ ಕೇಳ್ತು, ಅದು ಮದ್ವೆ ಆಗಿ ಪ್ರೆಗ್ನೆನ್ಸಿ ಆದ್ಮೇಲೆ ಸಿಕ್ಕಾಪಟ್ಟೆ ವಾಂತಿ ಆಗ್ತಾ ಇದ್ದೋಳು ಬಂದಿತ್ತು ಆಯ್ತಾ. ಅದನ್ನ ಕೂರಿಸ್ಕೊಂಡು ಸಮಾಧಾನ ಮಾಡ್ತಾ ಕೇಳಿದಾಗ ಅದಂತು, ನೀ ಎಂತ ನಿದ್ದೆ ಮಾಡ್ತಿಲ್ಯೋ, ಎಂತಕ್ ನಿಂಗೆ ಇಷ್ಟೆಲ್ಲ ತ್ರಾಸ ಆಗ್ತಾ ಇತ್ತು ಅಂತ ಕೇಳಿದಾಗ ಅದ್ ಹೇಳ್ತು, ಡಾಕ್ಟ್ರೆ ಹೆಂಗೊಂದ್ ಪ್ರಶ್ನೆಗೆ ಉತ್ತರ ಕೊಡಿ. ಎಂತಾತು, ಹೆಣ್ಮಕ್ಕವೇ ಎಂತಕ್ ಮಕ್ಕಳನ್ನ ಹೆರಿಯ, ಹಡಿಯ ಎಂತಕ್ಕೆ, ನಂಗವೇ ಎಂತಕ್ ಹಡಿಯವಪ್ಪ, ಇದು ಅನ್ಯಾಯ ಅಲ್ದ. ನೋಡಿ, ನನ್ ಗಂಡ ಆರಾಮ್ ಆಫೀಸ್ಗೆ ಹೋಗ್ತಾ ಇದ್ದ, ಬರ್ತಾ ಇದ್ದ, ಆ ಮಾತ್ರ ವಾಂತಿ ಮಾಡ್ಕೊತಿದ್ದೆ. ಇಬ್ಬರದು ಮಕ್ಳು ಅಂತಂದ್ಮೇಲೆ ದೇವ್ರ ಹಿಂಗ್ ಎಂತಕ್ ಹೆಣ್ಮಕ್ಳಿಗೆ ಮಾತ್ರ ಅನ್ಯಾಯ ಮಾಡ್ತಾ. ನೋಡಿ, ಮಾತೃತ್ವ ಹೇಳುವಂತ ಸ್ಥಾನ, ಅದನ್ನ ಅನುಭವಿಸುವಂತಹ ಒಂದು ಸುಯೋಗವನ್ನು ನಮ್ಮ ಮಕ್ಕಳಿಂದ ನಾವು ಕಸ್ಕೊಂಡಿಕ್ಕಿದ. ಅದನ್ನ ಒಂದು ದೊಡ್ಡ ಭಾರವನ್ನಾಗೋ ಅಥವಾ ಶಿಕ್ಷೆಯನ್ನಾಗೋ ನೋಡುವಂತಹ ಸಂಸ್ಕಾರವನ್ನ ನಂಗೆ ಕೊಟ್ಟಿಟ್ಟಿದ್ದ ಮಕ್ಕಳಿಗೆ, ಹೆಣ್ಮಕ್ಳಿಗೆ. ನಮ್ಗೆ ಗೊತ್ತಿಲ್ದೆಯ ಈಗ ಹಿಂಗಾದ ಕೂಡ್ಲೆ ಆ ಕುಟುಂಬ ಸ್ವಸ್ಥ ಹೆಂಗಾಗ್ತು. ಕಡೆಗೆ ಎಂತ ಆತು ಹೇಳ್ತೆ ಆ ಕೂಸಿಗೆ. ಸರಿ, ಅದಕ್ಕೊಂದಷ್ಟು ಪ್ರತಿ ಸಲಿ ಮಾತಾಡಿ ನೋಡು, ನೀ ಹಿಂಗೆಲ್ಲಾ ಮಾಡಿದೆ ಅಂದ್ರೆ ನಿನ್ ಹುಟ್ಟುವಂತ ಮಗು ಸಮಸ್ಯೆ ಆಗ್ತು. ಗರ್ಭದಲ್ಲಿ ಇರಕಾರ ನೀ ಇಷ್ಟು ನೆಗೆಟಿವ್ ಯೋಚನೆ ಮಾಡಿದೆ ಅಂದ್ರೆ ಆ ಮಗು ಖಾಯಿಲೆ ಬತ್ತು. ಹಂಗೆಲ್ಲಾ ಮಾಡ್ಲಕ್ಕದ ಎಂತಕ್ ಹೆಣ್ಣೆ, ಅಣ್ಣನ ಕೈಲಿ ಆದದ್ದೆಲ್ಲ ಹೇಳಿ 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 ಆಲ್ಮೋಸ್ಟ್ ವಾರಕ್ಕೆ 2 ದಿನ ಬತ್ತಿತ್ತು. ಪ್ರಯತ್ನ ಮಾಡತ್ತು, 2 ತಿಂಗಳ 3 ತಿಂಗಳ ಆತು. ಕಡಿಗೂ ಇಡೀ ಪ್ರೆಗ್ನೆನ್ಸಿನಲ್ಲೂ ಕೊರಗುದ್ ಬಿಟ್ಟಿತ್ತಿಲ್ಲ ಅದು. ಅದಾದ್ಮೇಲೆ ಎಂತಾತ್ ನೋಡಿ, ಮಗು ಆತು, ಒಂದ್ ಹೆಣ್ಮಗು ಆತು. ಆ ಹೆಣ್ಮಗು ಈಗ 12-13 ವರ್ಷ ವಯಸ್ಸು. ಹುಟ್ಟದಾಗಿಂದಾನೇಯ ಮೈ ತುಂಬಾ ಚರ್ಮದ ಕಾಯಿಲೆ, ತೆಳ್ಳಗ್ ವಾತ ಪ್ರಕೃತಿ ಮಗು. ರಾತ್ರಿ ಎಲ್ಲಾ ತಿಡ್ತು, ಮೈ ತುಂಬಾ ನೋಡಿದ್ರೆ ಈ ಮೀನಿನ ಮೇಲೆ ಸ್ಕೇಲ್ಸ್ ಎದ್ದು ಬತ್ತಲ್ಲ ಆ ತರ, ತಲೆಯಿಂದ ಕಾಲ್ವರೆಗೂ ಒಂದ್ ಸೂಜಿ ಮೊನೆಯಷ್ಟು ಜಾಗ ಇಲ್ಲ.
ಇಡೀ ಮೈ ತುಂಬಾ ಸ್ಕೇಲ್ಸ್ ಎದ್ದು ಬರ್ತಾಯಿತ್ತು. ಪಾಪ ಈಗ ಆ ಮಗುಗೆ ಇಡೀ ಜೀವನ ತಂದೆ ತಾಯಿಯಿಂದ ಬಂದಂತ ಕೊಡುಗೆ ಎಂತದಪ್ಪ ಅಂತಂದ್ರೆ ಆ ಕಾಯಿಲೆ. ಈಗ ಅದು ಎಂತಕ್ ಹಂಗಾತು? ಅದು ಗುಣ ಆಗ್ತಿಲ್ಲ. ಹುಟ್ಟದಾಗಿಂದ ಇಪ್ಪಂತದ್ ಹೆಂಗ್ ಗುಣ ಆಗ್ತು? ಇಡೀ ಜೀವನ ಮೇಂಟೈನ್ ಮಾಡ್ಕೊತ ಹೋಗು. ಅದು ಬೆಳೆಯಕಾರೆ ಆ ಮಗುನ್ ನೋಡ್ಕೊಳಕಾರೆ ಅಪ್ಪ ಅಮ್ಮ ಅನುಭವಿಸಿದಂತಹದ್ದು ಕಷ್ಟಗಳು ಒಂದಲ್ಲ ಎರಡಲ್ಲ. ಅಷ್ಟು ಸಸಾರ ಅಲ್ಲ ಆತರ ಮಗುನ್ ಬೆಳೆಸುವಂಥದ್ದು. ಈಗ ಈ ಪರಿಸ್ಥಿತಿ ತಂದ್ಕೊಂಡದ್ದು ಇಂತಕ್ಕೆ ಒಳಗಿನ ಸಂಸ್ಕಾರದ ಕೊರತೆಯಿಂದ. ಹಿಂಗ್ ಹೇಳಿದ ಕೂಡಲೇ ಎಂತ ಗೊತ್ತಿದ? ಸಂಸ್ಕಾರ ಕೊಡವು ಅಂತಂದ್ ಕೂಡಲೇ ನೋಡಿ ನೀನು ಹಿಂಗೆ ಮಾಡವು, ಬೆಳಗ್ಗೆದ್ ಹಿಂಗೆ ಮಾಡವು, ಸಂಜೆ ಹಿಂಗೆ ಮಾಡವು, ಒತ್ತಾಯ ಮಾಡಿ ಹೇರುಳು ಶುರು ಮಾಡ್ತಾ. ಈಗಿನ ಟೀನೇಜ್ ಮಕ್ಳಿಗೆ ಇಷ್ಟ ಹೇರದ್ ಕೂಡಲೇ ಎಂತ ಆಗ್ತು? ಯಾವಾಗ ಚಾನ್ಸ್ ಸಿಕ್ತು ಇದ್ದು ಬೋದದೆಲ್ಲ ಬಿಟ್ಟಿಕ್ತ ಅಮೆರಿಕಕ್ಕೆ ನಡ್ಬಿಡ್ತು. ಎಂತಕ್ ಜರ್ಮನಿಗೆ ನಡೀತೆ ಅಮೆರಿಕಕ್ಕೆ ನಡೀತೆ ಹೇಳಿ ಒಬ್ರನ್ನ ಕೇಳಿದೆ. ಡಾಕ್ಟ್ರೆ ಅಲ್ಲಿ ಯಾವ ಕಾಟನೂ ಇರ್ತಿಲ್ಲ, ನಮ್ಗೆ ಹೆಂಗ್ ಬೇಕೋ ಹಂಗ ಇರ್ಲಕ್ಕ ಮೊದ್ಲಲ್ಲೂ ಮುಡ್ಗತ್ತೆ ಹೇಳ್ತಿದ್ದ. ಈಗ ಒಂದು ಈ ಎಕ್ಸ್ಟ್ರೀಮು, ಇಲ್ಲೇ ಆ ಎಕ್ಸ್ಟ್ರೀಮು. ಈಗ ಇದು ನಾವು ನಮ್ಮ ಪರಂಪರೆ ಅಷ್ಟು ಉತ್ತಮ ಇಷ್ಟು ಉತ್ತಮ ನಾವು ಏನು ಖುಷಿ ಪಟ್ಕತ್ವಲ್ಲ ಸತ್ಯ ಎಲ್ಲ ಹೌದು. ಬಟ್ ಅದನ್ನ ನಂಗೂ ಎಲ್ಲಿ ತಂದು ನಿಲ್ಸಿಟ್ಟಿದ್ದ? ಇದನ್ನು ಒಂದ್ಸಲಿ ನಾವು ಆತ್ಮಾವಲೋಕನ ಮಾಡ್ಕೊಳಕಾಗ್ತು, ಸರಿಪಡಿಸ್ಕೊಳಕಾಗ್ತು. ಎಂತ ಆತೋ ಆಗೋತು. ಕನಿಷ್ಠ ಇಲ್ಲಿಂದ ಮುಂದೆ ಆದ್ರೂ ಮನೆಯಲ್ಲಿ ಶುದ್ಧವಾದ ಒಂದು ಸಂಸ್ಕಾರ ಅಂದ್ರೆ ಆಚರಣೆ ಅಂದ್ರೆ ಎಂತದು ಮತ್ತೆಂತೂ ದೊಡ್ಡ ಯಾವ ಆಚರಣೆ ಬೇಕಾಗ್ತಿಲ್ಲ. ಅಪ್ಪ ಅಮ್ಮ ಮನೇಲಿ ಅಡಿಗೆ ಮಾಡ್ಕೊಂಡು 3 ಹೊತ್ತು ಕೂತ್ಕೊಂಡು ಒಟ್ಟಿಗೆ ದೇವ್ರಿಗೆ ನೈವೇದ್ಯ ಮಾಡಿ ಊಟ ಮಾಡಿದ್ರೆ ಮಕ್ಕಳು ತನ್ನಿಂತಾನ ಸಂಸ್ಕಾರ ಕಲ್ತು ಬಿಡ್ತ. ಊಟ ಮಾಡಕ ಜಗಳ ಮಾಡುಲಿಲ್ಲ, ಶಾಂತವಾಗಿ ಊಟ ಮಾಡವು. ಅಪ್ಪ ಅಮ್ಮ ಅಭ್ಯಾಸ ಮಾಡಿದ್ರೆ ಮಕ್ಳು ಕಲ್ತು ಬಿಡ್ತಾ ಅಲ್ದ? ಮನೆಗೆ ಅತಿಥಿಗಳು ಬರ್ಲಿ, ಅತಿಥಿಗಳು ಬಂದ್ರೆ ಪ್ರೀತಿಯಿಂದ ಬಡ್ಸವು. ಹವ್ಯಕ್ ಮನೆಗಳ ಆತಿಥ್ಯ ಅಂದ್ರೆ ಅದು ಎಂತದದು. ಈಗ್ಲೂ ಖುಷಿ ಆಗ್ತು ಹಳ್ಳಿಗಳಲ್ಲಿ ಹೋದಾಗ. ಹೆಂಗಂತೂ ಆಶ್ಚರ್ಯ ಆಗ್ತು. ಪ್ರಾರಂಭದಲ್ಲೆಲ್ಲ ಅನಿಸ್ತಿತ್ತು ಹಳ್ಳಿಗಳಲ್ಲಿ ಹೋದಾಗ ನೀರ್ ತಂದಿಟ್ಟು ನಮಸ್ಕಾರ ಮಾಡಿ ಕಡೆಗೆ ಒಂದೊಂದು ಆ ಮನೇಲಿ ಇಪ್ಪಂತ ಎಲ್ಲರೂ 90 ವರ್ಷದ ಅಜ್ಜನಿಂದ ಹಿಡಿದು ಸಣ್ಣ 5 ವರ್ಷದ ಕೂಸಿನವರೆಗೂ ಪ್ರತಿಯೊಬ್ರು ಬಂದು ಆ ಮಾತಾಡ್ಸ್ತಿ ಹೇಳಿ ಮಾತಾಡ್ಸಿಕ್ ಹೋಗ್ತವಲ್ಲ, ಅಷ್ಟು ಆತಿಥ್ಯ. ಈಗ ಗೊತ್ತಾ ಅಂತಂದ್ರೆ ನಂಗ ಇತ್ವಿಲ್ಲ ಮನೇಲಿ, ಅಥವಾ ಬಂದ್ರೆ ಈಗ ಯಾವಾಗ ಹೋಗ್ತೋಪ ನಮ್ದು ಕೆಲ್ಸ ಇದ್ದು ಹೇಳೋ ಲೆಕ್ಕಾಚಾರದ ಹಂತಕ್ಕೆ ಬಂದಿದ್ದೀರ ನಾವು. ಇದೆಲ್ಲ ಸ್ವಲ್ಪ ನಮ್ದು ಸ್ವಾಸ್ಥ್ಯದ ಲೆಕ್ಕವನ್ನ ಇಟ್ಕೊಂಡ್ರು ಸಹಿತ ನಮ್ದು ಇವೆಲ್ಲ ಬದ್ಲಪ್ಪಂತ ವಿಷಯಗಳು ಇದ್ದು ಹೇಳೋದನ್ನ ನಂಗೆ ಅವ್ರು ನೆನ್ಪಿಟ್ಕೊಳಕಾಗ್ತು. ಕೊನೆಯದಾಗಿ ಈಗ ನೋಡಿ ಒಂದು ಶ್ಲೋಕ ಹೇಳ್ತೆ. ಇದ್ರಲ್ಲಿ ಇನ್ ಶಾರ್ಟ್ ಒಬ್ರು ಕುಟುಂಬದ ಯಾವ ಸಮಸ್ಯೆಗಳು ಇಲ್ಲದೆ ಆರೋಗ್ಯವಾಗಿರೋವು ಅಂದ್ರೆ ಈ 8 ನಿಯಮಗಳನ್ನ ಪ್ರತಿಯೊಬ್ಬರು ಪಾಲಿಸೋವು ಹೇಳುವಂತ ವಿಷಯ ಇದ್ದು. ಇದ್ರಲ್ಲಿ ನಿತ್ಯಂ ಹಿತಾಹಾರ ವಿಹಾರ ಸೇವೆ ಸಮೀಕ್ಷ್ಯಕಾರಿ ವಿಶೇಶ್ವಸಕ್ತಃ ದಾತಾ ಸಮಃ ಸತ್ಯಪರ ಕ್ಷಮಾವಾನ್ ಆಪ್ತೋಪಸೇವಿ ಚ ಅರೋಗಃ ಭವತಿ. ರೋಗವಿಲ್ಲದೆ ಬದುಕುತ್ತಾನೆ ಯಾರು? ನಿತ್ಯಂ ಹಿತಾಹಾರ ವಿಹಾರ ಸೇವಿ, ಪ್ರತಿನಿತ್ಯವೂ ಯಾವುದು ಹಿತವೋ ಅದೇ ಆಹಾರವನ್ನ ಸೇವಿಸುವು. ಯಾವುದು ಹಿತವೋ ಅಂತ ಅಭ್ಯಾಸಗಳನ್ನ ಮಾತ್ರ ಮಾಡವು. ಸಮೀಕ್ಷೆಕಾರಿ, ಯಾವುದೇ ಡಿಸಿಷನ್ಸ್ ತಗೊಂಡ್ರು ಏನೇ ಮಾಡಿದ್ರು ಸಾಧಕ ಬಾಧಕ ಸರಿ ತಪ್ಪು ಹಿತ ಅಹಿತ ಎಲ್ಲ ಸಮೀಕ್ಷೆ ಮಾಡಿ ವಿಚಾರ ಮಾಡಿ ಕಡೆಗೆ ನಿರ್ಣಯ ತಗೊಳ್ಳವು. ವಿಶೇಶ್ವಸಕ್ತಃ, ಮೆಟೀರಿಯಲಿಸ್ಟಿಕ್ ಲೈಫು ನೇ ಪ್ರಧಾನವನ್ನಾಗಿ ಮಾಡ್ಕೊಂಬ್ಲಕ್ಕದ. ಮನೆ ಕಾರು ಸೈಟು ಅಡ್ಡಿಲ್ಲ, ಎಷ್ಟು ಬೇಕಪ್ಪ ಮನುಷ್ಯಂಗೆ. ಮಕ್ಕವ್ ಕಾತು ಕಡಿಗೆ ಮೊಮ್ಮಕ್ಕವ್ ಕಾತು ಕಡಿಗೆ ಅವ್ರಿಗೂ ಒಂದಿರ್ಲಿ ಇವ್ರಿಗೂ ಒಂದಿರ್ಲಿ ಲೋಭಕ್ ಸಿಕ್ಕಾಯ್ಕತ್ತ ಇದ್ದ. ಎಷ್ಟೆಷ್ಟು ಲೋಭಕ್ ಸಿಕ್ಕಾಯ್ಕತ್ವೋ ಅಷ್ಟಷ್ಟು ಸಮಸ್ಯೆಗಳೇ ನಾವೇ ಇನ್ವೈಟ್ ಮಾಡಿ ಮೈ ತುಂಬಾ ಹಾಕತ್ತ ಇದ್ದ. ನಾವು ಮಾಡ್ಲಿಲ್ಲ ನಾವು. ಆಸಕ್ತ ಅಂಟ್ಕಂಬಲಿಲ್ಲ, ಎಂಜಾಯ್ ಮಾಡ್ಲಾಗಾಳಲ್ಲ, ಅಂಟ್ಕಂಬಲಾಗ ಪ್ರಯತ್ನಾರು ಮಾಡೋ ಒಂದ. ನಾವೇನ್ ಎಲ್ಲರೂ ಯೋಗಿಗಳೆಲ್ಲ ತಕ್ಷಣ ಆಗ್ಬಿಡ್ತಿಲ್ಲ, ಅಡ್ಡಿಲ್ಲ, ಪ್ರಯತ್ನಾರು ಮಾಡಕತ್ತು ಪ್ರತಿನಿತ್ಯ.
ಬೇಕಾ ಏನೋ ಒಂದ್ ತಗೊಳವಪ್ಪ, ಈ ಕಾರ್ ಮಾರಿಕ್ ಇನ್ನೊಂದ್ ತಗೊಳ, ಬೇಕಾ, ಅಗತ್ಯ ಇದ್ದ, ಎಷ್ಟು ಬೇಕು, ವಿಚಾರಾರು ಮಾಡಕ್ಕಾಗ್ತು ನಾವು. ವಿಶೇಷ ಆಸಕ್ತ ದಾತ, ದಾನ ಮಾಡುವ ಪ್ರವೃತ್ತಿಯನ್ನ ರೂಢಿಸ್ಕೊಳ್ಳವು. ಹವ್ಯಕ ಮಂಥನಗಳಲ್ಲಿ ಒಂದು ವಾಕ್ಯನ ರಾಶಿ ಸಲಿ ಕೇಳಿದ್ದೆ. ಎಂತದು, ಬ್ಯಾರೆಯವ್ರು ಸಾಬ್ರಿ ತಗೊಂಡ್ ಹನುಮಪ್ಪ ಬಡವಾದ್ ನಡ, ನಿಂಗೆ ಎಂತಕ್ಕ ಬಾಕಿಯವ್ರ ಸುದ್ದಿ, ನಿನ್ ಪಾಡಿಗೆ ನೀರ, ಬಾಕಿಯವ್ರ ಸುದ್ದಿಗೆ ಹೋಗಡ್ದ, ಅವು ಬೀಳ್ತವಾ ಹೇಳ್ತವಾ ಎಂತದ, ನಿಂಗೆ ಎಂತ ಪುದಿದ್ದ, ಈ ಪ್ರವೃತ್ತಿ ಬಿಡವು ನಂಗವು. ನಮ್ಗೆ ಎಲ್ಲರೂ ಸಾತ್ವಿಕರು, ಸಾಮಾನ್ಯ ಹವ್ಯಕರು ಸರಳ ಜನ. ಅದರ ಸಮಸ್ಯೆ ಅಂತ ಗೊತ್ತಿದ, ಈ ಜಗತ್ನಲ್ಲಿ ವಿವೇಕಾನಂದ ಹುಟ್ಟವು, ರಾಮಕೃಷ್ಣ ಪರಮಹಂಸರು ಬರೋವು, ಎಲ್ಲ ಚಲೋ ಬರೋವು. ಎಲ್ಲಿ ನಮ್ಮ ಮನೇಲಲ್ಲ, ಪಕ್ಕದ ಮನೇಲಿ ಆಯ್ತಾ. ನಮ್ಮ ಮನೇಲಿ ಹುಟ್ಲಿಲ್ಲ, ಅಕ್ಕಪಕ್ಕದ ಮನೇಲಿ ಹುಟ್ಕೊಳ್ಳವು. ನಮ್ಮನೆ ಮಕ್ಕಳು ಅವ್ರವ್ರದ್ದು ಕೆಲಸ ಮಾಡ್ಕೊಂಡು ಅವ್ರವ್ರು ಸುಖವಾಗಿ ತಮ್ಮನ್ನ ನೋಡ್ಕೊಂಡು ಇರವು ಹೇಳುವಂತ ಈ ಪ್ರವೃತ್ತಿ ಇದ್ದಲ್ಲ, ಇದನ್ನ ನೋಡು ಬದಲು ಮಾಡ್ಕೊಳ್ಳವು. ಕೊಡುವ ಪ್ರವೃತ್ತಿ, ದಾನದ ಪ್ರವೃತ್ತಿ, ಪ್ರತಿ ತಿಂಗಳ ಎಂತ ದುಡಿತ್ವ ಒಂದ್ ಕುಟುಂಬದಲ್ಲಿ, ಅದರ ಒಂದಿಷ್ಟು ಅಂಶ ತನ್ನದಲ್ಲ ಹೇಳಿ ತೆಗೆದಿಡುವಂತಹ ಸಾಮಾಜಿಕ ಕಾರ್ಯಗಳಿಗೆ ಯಾರಿಗೆ ಅಗತ್ಯ ಇದ್ದೋ ಅಲ್ಲಿ ದಾನ ಮಾಡುವಂತಹ, ಸ್ವೇಚ್ಛೆಯಿಂದ ಸಾತ್ವಿಕವಾಗಿ ದಾನ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ನಾವು ಇಟ್ಕೊಳಕಾಗ್ತು. ಇನ್ನು ದಾನಕ್ಕೆ ಇನ್ನೊಂದು ಅರ್ಥವೂ ಇದ್ದು, ಬಿಟ್ಕೊಡೋದು ಒಳ್ಳೆ, ಕೊಡುವಂಥದ್ದು ಅಂದ್ರೆ ಬಿಟ್ಕೊಡೋದು ಒಳ್ಳೆ. ಗಂಡ ಹೆಂಡತಿ ಜಗಳ ಆಯ್ತು ಅಂದ್ರೆ ತನ್ನ ತಪ್ಪಿಲ್ಲೇಗಿದೆ ಇದ್ರು ಒಂದ್ಸಾರಿ ಹೇಳಿಕ್ಕೆ ಬಿಟ್ಕೊಟ್ಬಿಟ್ರೆ ಆ ಮನೆ ನೆಮ್ಮದಿಯಾಗಿರ್ತು. ಎಂತಾತಪ್ಪ ಈಗ ಹೆಂಡತಿ ಕಾಗೆ ಬೆಳಗಿದ್ದು ಅಂದ್ರೆ ಗಂಡ ಹೌದು ಖರೇನೆ ಎಷ್ಟ್ ಚಲೋ ಹೇಳಿದ್ಯಾ, ಯಾವ್ದೋ ಇದೊಂದ್ ಕಾಗೆ ನೋಡಿ ಇದು ಬೆಳಗಿದ್ ಹೇಳದ್ದ ಖರೆ ಅಂದ್ಬಿಟ್ರೆ ಎಂತ ಆಗ್ತು, ಎಂತೂ ಆಗ್ತಿಲ್ಲ. ನಮ್ ಕಾಗೆ ಮುಖ್ಯನ, ಮನೇಲಿರೋ ನೆಮ್ಮದಿ ಮುಖ್ಯನ, ಪೀಸ್ ಆಫ್ ಮೈಂಡ್ ಮುಖ್ಯನ ಅದ ಬಿಟ್ಕೊಡವು. ಇಲ್ಲಿಯಪ್ಪ ಇದು ಸರಿ, ಇದು ತಪ್ಪು, ಇದು ಹೆಂಗೆಯ ಹಂಗೆ ಹೇಳ ಹಠಕ್ ಹೋಗ್ಲಕ. ಅವಾಗ ಆ ಕುಟುಂಬ ಸ್ವಸ್ಥವಾಗಿರ್ತು. ಯಾವತ್ತೋ ಒಂದಿನ ಅವಕ್ಕೆ ತಿಳಿತು, ಅವೇ ಬಂತ ಹೇಳ್ತಾ, ಅಯ್ಯ ಮರ ಹಿಂಗ್ ಮಾಡ್ಬಿಟ್ನಲ್ರ ಅವತ್ ನೀವ್ ಹೇಳಿದ್ರೆ ಇಲ್ಲಿಯಲ್ಲ ಹೇಳ್ತಾ. ಬಿಟ್ಕೊಡುವ ಸಮಯನ ಒಂದಷ್ಟು, ತನ್ನಿಂದ ತಾನೇ ಎದ್ದು ಬಪ್ಲಕ್ಕೆ. ಸಮಹ, ಸಮಹ ಅಂದ್ರೆ ಎಂತದು, ತೀರ ಉದ್ವೇಗಗಳಿಗೆ ಒಳಗಪ್ಲಕ್ಕಾಗ. ಏನೋ ಒಂದ್ ಚಲೋ ಆತು, ಖುಷಿ ಆತು, ಎಗರಾಡುದು, ಅಥವಾ ತೀರ ಏನೋ ದುಃಖ ಆತು ಕುಗ್ಗು ಬಿಡುದು, ಹಿಂಗಿಟ್ಕೊಂಬ್ಲಕ್ಕಾಗ ಅಭ್ಯಾಸ ಮಾಡ್ಕೊಳವು ಸಮಚಿತ್ತತ್ವವನ್ನ. ಸತ್ಯಪರಹ, ಇದು ಬರೀ ಸುಳ್ಳೆಳ್ಳಕ್ಕಾಗಳ್ ಮಾತ್ರ ಅಲ್ಲ, ಇದು ಹೆಂಗಿದ್ದ ಹಂಗ್ ಹೇಳವು, ಯಥಾವತ್ತಾಗಿ ಇರವು, ಸತ್ಯದ ಪಕ್ಷದಲ್ಲೇ ಯಾವತ್ತೂ ಇರಕಾಗ್ತು. ಇದು ಆಯುಷ್ಯವನ್ನು ವೃದ್ಧಿ ಮಾಡ್ತು. ದಾನಶೀಲ ದಯಾ ಸತ್ಯ ಬ್ರಹ್ಮಚರ್ಯ ಕೃತಜ್ಞತಾ ರಸಾಯನಾನಿ ಮೈತ್ರೀಚ ಪುಣ್ಯಾಯುರ್ ವೃದ್ಧಿ ಕಣಃ. ಸತ್ಯ ಹೇಳುವಂತವ್ರಿಗೆ ಆಯುಷ್ಯ ವೃದ್ಧಿ ಆಗ್ತಳ, ದಾನ ಮಾಡೋವಕ್ಕೂ ಸಹಿತ ಆಯುಷ್ಯ ವೃದ್ಧಿ ಆಗ್ತಳ. ಹಂಗಾಗಿ ಇದೆಲ್ಲನೂ ನಾವು ನಿತ್ಯ ಅಭ್ಯಾಸದಲ್ಲಿ ಇಟ್ಕೊಳಕತ್ತು. ಕ್ಷಮಾವಾನ್, ಇದು ಕೌಟುಂಬಿಕ ಸ್ವಾಸ್ಥ್ಯದಲ್ಲಿ ಬಹಳ ಮುಖ್ಯವಾದಂತಹದ್ದು ಅಂದ್ರೆ ಕ್ಷಮಾವಾನ್, ಕ್ಷಮಿಸುದು. ನೋಡಿ, ಕ್ಷಮೆ ಅಂದ್ರೆ ಎಂತದು, ಕ್ಷಮೆ ಅಂತಂದ್ರೆ ಸಹಿಸ್ಕೊಂಬುದಳು ಅರ್ಥ. ಆಕ್ಚುಲಿ ವರ್ಡ್ ಟು ವರ್ಡ್ ಮೀನಿಂಗ್ ನೋಡಿದ್ರೆ, ಅಂದ್ರೆ ಅತ್ತೆ ಸೊಸೆ ಮಾಡಾಗಿದ್ದಂತ ತಪ್ಪನ್ನ ಎತ್ತೆ ಎಲ್ಲರೆದ್ರು ಹೇಳಿ ಹೀಯಾಳಿಸ್ತೋಳು ತಿಳ್ಕ ಹೇಳಿ. ಈಗ ಸೊಸೆಗೆ ನೋವಾಗ್ತು, ಸಹಜ, ಮನುಷ್ಯರು ನೋವಾಗ್ತು. ಎಂತ ಮಾಡವು ಈಗ, ಸಹಿಸ್ಕೊಳ್ಳವು ಅಂದ್ರೆ ತಾನು ಒಳಗೆ ಅದ್ರ ಬಗ್ಗೆ ಯೋಚನೆ ಮಾಡಿ 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 ವೆಯ್ಟ್ ಲಾಸ್ ಆಗಿ ದುಃಖ ತಡೆಯಲಾಗಿದೆ, ಕಡೆಗೆ ಆರೋಗ್ಯ ಸಮಸ್ಯೆ ಮಾಡ್ಕೊಂಡು ಮನಿಕಳವ, ಅಥವಾ ಸೀದಾ ಹೋಗತ್ತ ಜಗಳ ಆಡವ. ಹೆಂಗಪ್ಪ ಮಾಡುದು, ಎಂತ ಮಾಡವು, ಅತ್ಲಾಗ ನಕ್ ಬಿಟ್ಟು ಬಿಡವು. ಕ್ಷಮಿಸುದು ಅಂದ್ರೆ ಎಂತದು, ತಾನ ಲಗೇಜನ್ನ ಹೊತ್ಕೊಂಡು ಒಪ್ಪುದಿಲ್ಲ. ಅವು ಹಿಂಗ್ ಹೇಳಿದ್ದ, ಇವ್ ಹಿಂಗ್ ಹೇಳಿದ್ದ, ಅವ್ರಂಗ್ ಮಾಡಿದ್ದ, ಇವ್ರಿಂಗ್ ಮಾಡಿದ್ದ, ಇದೆಲ್ಲ ಬೇರೆ ಬೇರೆ ಬ್ಯಾಗೇಜ್ಗಳಲ್ಲಿ ಒಂದಷ್ಟು ಕಸ ತುಂಬ್ಕೊಂಡು ಅದನ್ನ ಜೀವನದ ಉದ್ದಕ್ಕೂ ಹಿಡ್ಕೊಂಡು ಹೋಗುವಂಥದ್ದು ಇಲ್ಲೇ. ಆಯಾ ದಿನ ಹೆಂಗ್ ನಾವು ಮಿನ್ಕತ್ವ, ಶುದ್ಧ ದೇಹ ಶುದ್ಧ ಮಾಡ್ಕತ್ವ, ಹಂಗೆ ಆಯಾ ದಿನ ಯಾವುದೇ ನೋವಾಗಿರ್ಲಿ, ಯಾವುದೇ ದುಃಖ ಆಗಿರ್ಲಿ, ಯಾವುದೇ ಎಂತದೇ ಘಟನೆಗಳು ಆ ಥರದ್ದಾಗಿರ್ಲಿ, ಅದನ್ನ ಅಲ್ಲಲ್ಲೇ ಡಿಲೀಟ್ ತೊಡ್ಕತ ಶುದ್ಧವಾಗಿ ಮುಂದೆ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳಕಾಗ್ತು ನಾವು. ಇದು ಕ್ಷಮಾವಾನ್. ಇದೇ ಸಂದರ್ಭದಲ್ಲಿ ಒಂದ್ ಸಣ್ಣ ವಿಷಯ ಹೇಳ್ತೀನಿ. ಇದು ವಿಶೇಷವಾಗಿ
ಹೆಂಗಸರಿಗೆ ಸಂಬಂಧಪಟ್ಟಂತದ್ದು. ನೋಡಿ, ಮುಟ್ಟು ನಿಲ್ಲುವಂತ ಸಮಯ ಇದ್ದಲ್ಲ, ಹಂಗ ಮೆನೋಪಾಸ್ ಅಂತ ಕರೀತಾನೆ. ಆ ಟೈಮಲ್ಲಿ ಹಿಂಗ ನೋಡಿರ್ಬೇಕು, ಸಣ್ಣ ಸಣ್ಣ ವಿಷಯಕ್ಕೆ ತೀಡನ್ ಬತ್ತು, ಸಣ್ಣ ಸಣ್ಣ ವಿಷಯಕ್ಕೆ ಅಥವಾ ಎಂತೂ ವಿಷಯ ಇಲ್ಲೇಗಿದೆ ಇದ್ರು ದುಃಖ ಉಕ್ಕು ಬತ್ತು, ಸಿಟ್ಟು ಬತ್ತು, ನಿದ್ ಬತ್ತಿಲ್ಲ. ಯಾವಾಗೋ 20 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಯಾರೋ ಏನೋ ಹೇಳದವು ಈಗ ಸ್ವರ್ಗಕ್ಕೆ ಹೋಗಿರ್ತಾ ಇರ್ತೂ ಇಲ್ಲ, ಆದ್ರೂ ಅದೆಲ್ಲ ನೆನಪಿಗೆ ಬಪ್ಪದು. ಹಿಂಗಿಂದೆಲ್ಲ ಆಯ್ಕತ್ತಿರ್ತು. ಎಂತಕ್ಕೆ ಅವಾಗ ಎಂತ ಮಾಡವು ನೋಡಿ, ಮದ್ವೆ ಆದಾಗಿಂದ ಅಥವಾ ಅದಕ್ ಮುಂಚೆಯಿಂದ ನಾವು ಆದಂತ ನೋವುಗಳು, ತೊಂದರೆಗಳು ಎಲ್ಲವನ್ನೂ ರಿಸಾಲ್ವ್ ಮಾಡಗಿದೆ. ಅಂದ್ರೆ ನಮ್ಮ ಮನ್ಸಿನ ಒಳಗ್ ಸಾರ್ಟ್ ಔಟ್ ಮಾಡ್ಕೊಳ್ಳೋಗಿದೆ, ಬಿಡಗಿದೆ. ಅದು ತಿಟ್ಕತ ಎಲ್ಲೋ ಅಡಿಗೆ ಅದು ಹೋಗಿ ಸೇರ್ಕೊಂಡಿದ್ದಾಗ ಮುಟ್ ನಿಲ್ಲುವಂತ ಟೈಮ್ನಲ್ಲಿ ಅದು ಒಂದು ಮುಕ್ತಾಯದ ಘಟ್ಟ. ಅದು ರಿಪ್ರೊಡಕ್ಟಿವ್ ಪೀರಿಯಡ್ ಅನ್ನ ಮುಕ್ತಾಯದ ಘಟ್ಟ. ಎಲ್ಲ ರಿಲೇಶನ್ಶಿಪ್ಸ್ ಗಳಲ್ಲಿ ಇಪ್ಪಂತಹ ಏರ್ಪೇರುಗಳು ಎಲ್ಲಾನು ಆ ಟೈಮಲ್ಲಿ ಎದ್ಬತ್ತು. ಆ ನೋವುಗಳು ಎಲ್ಲ ಎದ್ಬತ್ತು, ಅನುಭವಕ್ಕೆ ಬತ್ತದು. ಅಟ್ಲೀಸ್ಟ್ ಆ ಟೈಮ್ನಲ್ಲಾದ್ರೂ ಹೆಂಗಸರು ಎಂತ ಮಾಡವು, ಅದನ್ನ ಮತ್ತೆ ತಡ್ಕಂಡ ಅಥವಾ ಸುಮ್ನೆ ಕೂಗಾಡ ಏನೋ ಮಾಡಿ ಬಿಡ್ಲಕ್ಕಾಗತ್ನ. ಮೆನೋಪಾಸ್ ಇಸ್ ದ ಬೆಸ್ಟ್ ಪೀರಿಯಡ್ ಟು ಪ್ಯೂರಿಫೈ ಒನ್ ಸೆಲ್ಫ್. ತನ್ನ ಮನಸ್ಸನ್ನ ತಾನು ಪೂರ್ಣವಾಗಿ ಶುದ್ಧಗೊಳಿಸ್ಕೊಂಡು ವಾರ್ಧಕ್ಯಕ್ಕೆ ಖುಷಿಯಾಗಿ ಕಾಲಿಡುವಂತಹ ಒಂದು ಉತ್ತಮವಾದಂತಹ ಘಟ್ಟ ಮೆನೋಪಾಸ್ ಪೀರಿಯಡ್. ಆಯ್ತಾ? ಆ ಟೈಮಲ್ಲಿ ಎಂತ ಮಾಡವು, ಆ ಎದ್ದು ಬಪ್ಪಂತ ಒಂದೊಂದು ಘಟನೆಗಳು, ಒಂದೊಂದು ನೋವು ಏನ್ ಎದ್ದು ಬತ್ತಲ್ಲ ಮನ್ಸಲ್ಲಿ, ಆ ಪ್ರತಿಯೊಂದನ್ನು ತಾನು ಬೇರೆ ಅದು ಬೇರೆ ಹೇಳಿ ಗಮನಿಸಿ, ಅದು ಅವಕ್ಕೆ ಯಾರ್ ಮಾಡಿದ್ವಾ ಅಥವಾ ಏನಾತ ಅವಕ್ಕೆಲ್ಲ ಚಲೋ ಆಗ್ಲಿ. ನಿಮ್ದು ಯಾವ ಜಪ ಬತ್ತ ಏನು ಇಲ್ಲ ಅಂದ್ರೂ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಹೇಳ್ಯಾರುವ ಅವಕ್ಕೆಲ್ಲ ಚಲೋ ಆಗ್ಲಿ ಹೇಳಿ ಅದನ್ನ ಅಲ್ಲಿಗಲ್ಲಿ ರಿಸಾಲ್ವ್ ಮಾಡಿ ಅದರಿಂದ ಹೊರಗ್ ಬರು. ಅದನ್ನೆಲ್ಲ ಯಾವ ವೈಮನಸ್ಯವು, ಯಾವ ದುಃಖವು ಏನನ್ನು ಇಟ್ಕೊಳ್ಳಾಗಿದೆ ಎಲ್ಲ ಹೊರಗೆ ಹಾಕವು. ಮಧ್ಯದಲ್ಲಿ ಒಂದಷ್ಟು ತೀಡಾನ್ ಬತ್ತು, ಎಲ್ಲ ಬತ್ತು, ಅದೆಲ್ಲ ಹೊರಗೆ ಹಾಕೊಂಡು ನೀಟಾಗಿ ಒಂದೊಂದೇ ರಿಸಾಲ್ವ್ ಮಾಡ್ಕತ್ ಬಂದ್ರೆ ಎಂತಾಗ್ತು, ಮೆನೋಪಾಸ್ ಮುಗಿಯೋಷ್ಟೊತ್ತಿಗೆ ಮುಟ್ಟು ನಿಂತು 1-2 ವರ್ಷ 3 ವರ್ಷ ಅಪ್ಪಷ್ಟೊತ್ತಿಗೆ ವ್ಯಕ್ತಿತ್ವವೇ ಬದಲಾಗೋಗಿರ್ತು. ಪೂರ್ತಿ ಸಾತ್ವಿಕವಾದಂತಹ ಶುದ್ಧವಾದಂತಹ ಒಂದು ಹೊಸ ಜೀವನ ಪ್ರಾರಂಭ ಮಾಡ್ಲಕ್ಕು. ಇದು ಹೆಂಗಸರಿಗೆ ಭಗವಂತ ಕೊಟ್ಟಿರುವಂತಹ ಒಂದು ದೈವದತ್ತವಾದಂತಹ ಒಂದು ವರ. ಈ ಮುಟ್ಟಪ್ಪ ಅಂತದ್ದು ಅಷ್ಟೇಯ. ಮುಟ್ಟಾಗಕರೆ ಎಂತೆಂತ ಮಾಡವು ಹೇಳಕರ್ ಶಾಸ್ತ್ರದಲ್ಲಿ ಹೇಳ್ತಾ, ಕಲ್ಯಾಣಧ್ಯಾಯಿನಿ ಭವೇತ್, ಮನಸ್ಸಿನಲ್ಲಿ ಸಚ್ಚಿಂತನೆಯನ್ನೇ ಮಾಡೋ, ಒಳ್ಳೆ ವಿಚಾರವನ್ನೇ ಮಾಡೋ. ಎಂತಕ್ಕೆ? ದೇಹದಲ್ಲಿ ಕಲ್ಮಶಗಳು ಹೊರಗೆ ಹೋಗ್ತಾ ಇರ್ತವೆ. ಆ ಕಲ್ಮಶಗಳ ಜೊತೆಗೆ ಮನಸ್ಸಿನಲ್ಲಿಪ್ಪಂತಹ ನಮ್ಮ ಕಲ್ಮಶಗಳನ್ನು ನಾವು ಸ್ವೇಚ್ಛೆಯಿಂದ ಹೊರಗೆ ಹಾಕ್ಲಕ್ಕು. ಈ ವರ ಹೆಂಗಸರಿಗೆ ಮಾತ್ರ ಇಪ್ಪಂತದ್ದು. ಗಂಡಸರಿಗೆ ಪಾಪ ಬೇಕು ಅಂದ್ರೂ ಸಿಕ್ತಿಲ್ಲ ಇದು. ಇದನ್ನ ನಂಗವು ಸದುಪಯೋಗ ಪಡಿಸ್ಕೊಳ್ಳವು. ಎಂತಕ್ಕೆ ಹೆಂಗಸರ ಬಗ್ಗೆ ಹೇಳಿದೆ? ಕೌಟುಂಬಿಕ ಸ್ವಾಸ್ಥ್ಯದ ವಿಚಾರ ಬಂದಾಗ, ಯಾವ ಮನೆಯಲ್ಲಿ ಹೆಂಗಸು ಸಾತ್ವಿಕವಾಗಿರ್ತಾ, ಖುಷಿಯಾಗಿರ್ತಾ, ದೃಢಕಾಯವಾಗಿರ್ತಾ, ಉತ್ಸಾಹಿಯಾಗಿರ್ತಾ, ಆ ಮನೆಯ ಕುಟುಂಬದ ಸ್ವಾಸ್ಥ್ಯ ತನ್ನಿಂತಾನೆ ಸರಿಯಾಗಿರ್ತ. ಎಂತಕೆಂದ್ರೆ ಶಕ್ತಿ ಸ್ವರೂಪಿಣಿ ಅಲ್ದ ಹೆಣ್ಣು, ತಾಕತ್ತಿರ್ತು, ಎಲ್ಲಾರನ್ನ ಹಾಳು ಮಾಡು ತಾಕತ್ತು ಇರ್ತು, ಎಲ್ಲಾರನ್ನು ಎಳೆದು ಸರಿ ಮಾಡಿ ದಾರಿಲಿ ಕರ್ಕೊಂಡು ಹೋಗುವಂತ ತಾಕತ್ತು ಇರ್ತು ಹೆಂಗಸಿಗೆ. ಹಂಗಾಗಿ ಸ್ತ್ರೀಯರು ಫಸ್ಟು ತನ್ನ ಆರೋಗ್ಯವನ್ನ, ಮಾನಸಿಕ ದೈಹಿಕ ಎರಡೂ ಆರೋಗ್ಯವನ್ನ ತಾನ್ ಕಾಪಾಡ್ಕೊಂಬಂತದನ್ನ ಮೊದಲು ಅಭ್ಯಾಸ ಮಾಡವು. ಈ ಪ್ರೆಗ್ನೆನ್ಸಿನಲ್ಲಿ, ಡೆಲಿವರಿ ಆದ್ಮೇಲೆ, ಪ್ರತಿ ತಿಂಗಳ ಮುಟ್ಟಾಗಕರೆ ಮತ್ತೆ ಕಡೆಗೆ ಮುಟ್ ನಿಲ್ಲಕರೆ, ಇದಿಷ್ಟು ಸೂಕ್ಷ್ಮವಾದಂತಹ ಸಮಯಗಳು ಹೆಣ್ಣಿನ ಜೀವನದಲ್ಲಿ. ಈ ಸೂಕ್ಷ್ಮ ಸಮಯಗಳಲ್ಲಿ ತನ್ನ ಆರೋಗ್ಯವನ್ನ ತಾನು ಉಪಯೋಗಿಸ್ಕೊಳ್ಳೋ, ಅಂದ್ರೆ ತನ್ನನ್ನು ತಾನು ಶುದ್ಧಿಪಡಿಸ್ಕೊಂಬ್ಲಕ್ಕೆ ತಾಳ್ಮೆಯಿಂದ ಇದನ್ನ ಉಪಯೋಗಿಸ್ಕೊಂಡು ಪೂರ್ತಿ ಇದರಿಂದ ಎದ್ದು ಹೊರಗೆ ಬಂದು, ಬಹಳ ಸುಲಭ ಹೆಂಗಸರಿಗೆ ಆಧ್ಯಾತ್ಮಿಕವಾಗಿ ಬೆಳೆಯುವುದು. ನೋಡಿ, ಗಂಡಸರಿಗಾದ್ರೆ ನೀತಿ ನಿಯಮ ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತು. ಹೆಂಗಸರಿಗೆ ತನ್ನನ್ನು ತಾನು ಶುದ್ಧಿ ಮಾಡ್ಕೊಂಬ್ಲಕ್ ಇಪ್ಪಂತ ವ್ಯವಸ್ಥೆಯನ್ನ ನಿಯಮಿತವಾಗಿ ಶುದ್ಧಿ ಮಾಡ್ಕೊಂಬಿಟ್ರಾತು. ಆರಾಮಾಗಿ ಅವ್ರು ಮಾಡುವಂತಹ ಒಂದು ಜಪ, ಅವ್ರು ಮಾಡುವಂತಹ ಒಂದು ಇದ್ರಲ್ಲೇ ಅವಕ್ಕೆ ಆರಾಮಾಗಿ ಉನ್ನತಿ ಸಿಕ್ಕೋಗ್ತು.
ಇದು ಅನುಭವಗಮ್ಯನೂ ಹೌದು. ಮಾಡಿ ನೋಡಿ ಗೊತ್ತಾಗ್ತವಾಗ. ಎಷ್ಟು ಮನಸ್ಸು ನಿರಾಳವಾಗಿರ್ತೋ, ಎಷ್ಟು ಒಳಗಡೆ ತಾಳ್ಮೆ ಹೆಚ್ಚಾಗ್ತು, ಸುಖ ಇರ್ತು, ಯಾರು ಏನ್ ಮಾಡ್ರು ಎಂತೂ ಅನಿಸ್ತಿಲ್ಲ. ತನ್ನನ್ ತಾನು ಶುದ್ಧಿ ಮಾಡ್ಕೊಂಬುದು, ತನ್ನನ್ ತಾನು ಪ್ರೀತಿಸೋದು, ಈ ಎರಡು ಹೆಂಗಸರ್ ಕಲಿಯೋ. ಗಂಡಸ್ರು ಎಂತ ಕಲಿಯೋಪ್ಪ ಹಂಗಾರೆ? ಬರೀ ಎಲ್ಲ ಹೆಂಗಸರಿಗೆ ಹೇಳುದ? ಕುಟುಂಬ ಅಂತಂದ್ಮೇಲೆ ಗಂಡಸ್ರು ಹೆಂಗಸರು ಇಬ್ರು ಇರ್ತಲ್ದ? ಹಂಗಾರೆ ಗಂಡಸ್ರು ಎಂತ ಕಲಿಯೋ? ಫಸ್ಟ್ ಗಂಡಸ್ರು ಹೆಂಗಸರ ಬಗ್ಗೆ ತಿಳ್ಕೊಂಬುದನ್ ಕಲಿಯೋ ಕುಟುಂಬದಲ್ಲಿ. ಅಂದ್ರೆ ಎಂತದು ನೋಡಿ, ಇವತ್ತು ಚಿಕ್ಕಬಳ್ಳಾಪುರದಿಂದ ಒಂದ್ ಗಂಡ ಹೆಂಡತಿ ಬಂದಿದ್ದ ಆಯ್ತಾ. ಹವ್ಯಕರಲ್ಲ ಆದ್ರೂ ಹೇಳ್ತಿ. ಒಂದ್ ಗಂಡ ಹೆಂಡತಿ ಬಂದಿದ್ದ. 10 ವರ್ಷ ಆಯ್ತು ಮದ್ವೆ ಆಗಿ, ಮಕ್ಕವಿಲ್ಲ. ಆ ಹೆಣ್ಣಿಗೆ ನೋಡಿದ್ರೆ ಮದ್ವೆಗ್ ಮುಂಚೆ ಗಟ್ಮುಟ್ಟಾಗಿದ್ದದ್ದು, ಈಗ ನೋಡಿದ್ರೆ ಮೈ ತುಂಬಾ ಕಾಯಿಲೆ ಇದ್ದು. ಎಂತ ಕೇಳದ್ ಪಕ್ಕದಲ್ಲಿ ಕೂರ್ಸ್ಕೊಂಡ್ ಮೆತ್ತಗ್ ಕೇಳಿದ್ರೆ ಮನೇಲಿ ತಂಗಿ ಸಿಕ್ಕಾಪಟ್ಟೆ ಕಾಟ ಆಗ್ತು. ಏನ್ ಮಾಡ್ರು ಪರ್ಮಿಷನ್ ತಕೊಳ್ಳವು, ಉಂಬುಲಕ್ ತಿಂಬುಲಕ್ಕೂ ಬಿಡ್ತಿಲ್ಲ, ನಂಗೆ ಉಸಿರು ಕೊಡ್ತು ಮನೆಯಲ್ಲಿ ಹೇಳ್ತು. ಗಂಡನ್ ಕೇಳಿದ್ರೆ ಹೌದೇನಾ ಅಂದ್ರೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ ಆಗ್ತೆ, ಎಂತ ಮಾಡ್ಲು ಆಗ್ತಿಲ್ಲ ಕ್ಲೀನ್ ಆಗಿ ಹೇಳ್ತಾ. ನಾನ್ದೆ ನೋಡಪ್ಪ ಹಂಗಾರ್ ಮಕ್ಳು ಆಗ್ತಿಲ್ಲ, ಅದು ನೀ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತು ಅಂದೆ. ಅಂದ್ರೆ ಎಂತದು? ಸೌಮನಸ್ಯಂ ಗರ್ಭಕರಾಣಂ ಶ್ರೇಷ್ಠ. ಹೆಣ್ಣಿನ ಮನಸ್ಸು ಸುಖವಾಗಿ ಇದ್ದರೆ ಮಗು ಒಪ್ಪುದು, ಇಲ್ಲದಿದ್ದರೆ ಮಕ್ಳು ಒಪ್ಪುದು ಕಷ್ಟ ಇತ್ತು. ಇದು ಮನೆಯಲ್ಲಿ ಸ್ವಾಸ್ಥ್ಯ ಬೇಕಾ? ಹೆಣ್ಣು ಮಕ್ಕಳ ವಿಷಯವನ್ನ ಅರ್ಥ ಮಾಡ್ಕೊಳ್ಳವು. ಅವ್ರ ದೈಹಿಕವಾಗಿ ಎಂತ ನಡೀತಾ ಇದ್ದು, ಏನೇನ್ ನಡೀತು, ಅವ್ರ ಮಾನಸಿಕವಾಗಿ ಎಂತ ನಡೀತಾ ಇದ್ದು, ಅವ್ರ ಕಷ್ಟ ಸುಖ ಎಂತದು, ಅದಕ್ಕೆ ಹೆಂಗ್ ಸ್ಪಂದಿಸೋ, ಎಲ್ಲದಕ್ಕೂ ಸೊಲ್ಯೂಷನ್ ಇವ್ರು ಕೊಡೋಳು ಇರ್ತಿಲ್ಲ. ಸ್ಪೊನ್ಸರ್ ಸಾಕಾಗ್ತು. ಎಷ್ಟೋ ಮಂತನಗಳಲ್ಲಂತೂ ಒಂದ್ 15 ನಿಮಿಷ ಫೋನ್ ಆಫ್ ಮಾಡಿಕೆ ಹೆಂಡತಿ ಎಂತ ಒದರ್ಕತ್ತು, ಎಂತ ಹೇಳ್ತು ಅದನ್ನೊಂಚೂರು ಕೇಳ್ಕೊಂಡ್ ಹೌದನೆ ಕೇಳ್ಬಿಟ್ರೆ ಸಾಕಾಗ್ತು. ಮತ್ತೆ ಎಂತೂ ಬೇಕಾಗಿರ್ತಿಲ್ಲ ಹೆಂಗಸರಿಗೆ. ಇಡೀ ದಿನ ಎಲ್ಲಾ ಕೆಲ್ಸ ಮಾಡಿರ್ತಾ, ಏನೇನೋ ಎಲ್ಲ ಗುದ್ದಾಡಿರ್ತಾ, ನೋವೆಲ್ಲ ನುಂಗ್ಕೊಂಡಿರ್ತಾ. ಗಂಡ ಹೆಣವ ಮನೆಗ್ ಒಂದ್ಸಲಿ ಬಂದು ಕೂಡ್ಲೆ ತಂಗಿದ್ದದೆಲ್ಲ ಒಂದ್ಸಲಿ ಹೆರಗ್ ಹಾಕಕ್ಕಾಗಿತ್ತು, ಅಷ್ಟೇ ಅವಕ್ಕೆ ಇರ್ಬೋದು. ಆತಪ್ಪ ಗಂಡ ಹೆಂಡತಿ ಸೇರ್ ಒಂದ್ ಅರ್ಧ ಗಂಟೆ ವಾಕಿಂಗ್ ಹೋಗ್ ಬನ್ನಿ, ಹೆಂಡತಿ ಹೇಳೋದಕ್ಕೆಲ್ಲ ಹೌದನೆ ಶ್ರದ್ಧೆಯಿಂದ ಕೇಳ್ಕಡಿ, ಮುಗತ್ತು. ಅಷ್ಟೇ ಮಾಡಕ್ಕದ್ದಲ್ಲಿ. ಹೆಂಗಸರು ಸಾಮಾನ್ಯ ಇಮೋಷನಲ್ ಪೀಪಲ್. ಆ ಇಮೋಷನ್ಸಿಗೆ ಒಂದು ವ್ಯಾಲ್ಯೂ ಕೊಡಕ್, ಆ ಇಮೋಷನ್ಸ್ ಅನ್ನೊಂದು ಅರ್ಥ ಮಾಡ್ಕೊಳಕತ್ತು. ಇಷ್ಟು ಮಾಡ್ಬಿಟ್ರೆ ಇದಕ್ಕಿಂತ ಎಂತದ್ದು ಹೆಚ್ಚಿಗೆ ಬೇಕಾಗಿರ್ತಿಲ್ಲ. ಇದನ್ನ ಗಂಡಸರು ಅರ್ಥ ಮಾಡ್ಕೊಳ್ಳವು. ಬರೀ ನೀನ್ ತಾನಗ್ ಬೇಕಾತಿ ಮಾಡಾಕದ್ಯಾ, ಆತ ಕಿರಿಕಿರಿ ಅಂತ ತಪ್ಪಿಸ್ಕೊಂಡ್ ಹರಗ್ ನಡೀತೆ. ಈ ಪ್ರವೃತ್ತಿಯನ್ನ ಬಿಡವು. ಫೇಸ್ ಮಾಡಿ ಅರ್ಥ ಮಾಡ್ಕೊಂಡು ಸ್ಪಂದಿಸಿ ಮನೆಯ ಸಾಮರಸ್ಯದಿಂದ ತಗೊಂಡು ಹೋಗುವಂಥದ್ರಲ್ಲಿ ಗಂಡಸರ ಪಾತ್ರನೂ ಅಷ್ಟೇ ಮುಖ್ಯ ಇದ್ದು. ದಯವಿಟ್ಟು ಯಾರು ಯಾವ ಚಟಕ್ಕೂ ಬೀಳಿಡಿ. ಚಟಗಳು ಗಂಡಸರಿರ್ಲಿ ಹೆಂಗಸರಿರ್ಲಿ, ಚಟಗಳು ಇಡೀ ಕುಟುಂಬವನ್ನೇ ನಾಶ ಮಾಡಾಕ್ತು. ವ್ಯಕ್ತಿಗಳನ್ನ ಮಾತ್ರ ಅಲ್ಲ, ಕುಟುಂಬವನ್ನೇ ನಾಶ ಮಾಡಾಕ್ತು. ಇದು ಬ್ರಾಹ್ಮಣರಿಗಂತೂ ಮದ್ಯ ಮಾಂಸಗಳು ಸಂಪೂರ್ಣ ವರ್ಜ್ಯ. ಎಂತಕ್ಕೆ? ಮೊನ್ನೆ ಒಬ್ರೊಂದು ಪ್ರಶ್ನೆ ಕೇಳ್ದ ಕ್ಲಿನಿಕಲ್ಲಿ. ಅಲ್ಲ ಮಾಂಸ ಎಂತಕ್ ತಿನ್ಲಾಗ? ಚಲೋ ಇರ್ತಲಿ, ಪ್ರೋಟೀನ್ ಎಲ್ಲ ಇರ್ತಲಿ, ದೇಹಕ್ಕೆ ಚಲೋ ಬಲ ಬರ್ತಲಿ, ಹಿಂದಿನವ್ ತಿಂಜ್ವಿಲ್ಲ ಹೇಳಿ ನಂಗೂ ತಿನ್ಲಾಗ್ದ ಹೇಳಿ ಒಂದ್ ಹುಡ್ಗ ಕೇಳ್ದ, ಬ್ರಾಹ್ಮಣ ಹುಡ್ಗ. ಅಲ್ಲಪ್ಪ ಎಷ್ಟೋ ಜನ್ಮಗಳ ಪುಣ್ಯದ ನಂತರ ನಿಂಗ್ ಬ್ರಾಹ್ಮಣ ಜನ್ಮ ಬಂಜು. ಎಂತಕ್ಕೆ ಅಂದ್ರೆ ನಿನ್ ಶರೀರ ಪಿತ್ರಾರ್ಜಿತವಾಗಿ ತಂದೆ ತಾಯಿಗಳಿಂದ ನಿನಗ್ ಹೆಂಗ್ ಸಿಕ್ಕಿದ್ದಪ್ಪ ಅಂತಂದ್ರೆ, ನಿನಗ್ ಒಳಗಡೆಯಿಂದ ನಿನ್ನ ಆಧ್ಯಾತ್ಮಿಕ ಉನ್ನತಿಯನ್ನ, ನಿನ್ನ ಮಾನಸಿಕ ಉನ್ನತಿಯನ್ನ ನೀನು ಸುಲಭವಾಗಿ ಮಾಡ್ಕೊಳ್ಳಕ್ಕು ಅದಕ್ ಬೇಕಾದ ವ್ಯವಸ್ಥೆ ಒಳಗಿದ್ದು. ಅದ್ ನಿಂಗ್ ಹಾಳ್ ಮಾಡ್ಕೊಳವೋ, ಮತ್ ಮುಂದಿನ ಜನ್ಮಕ್ ಹೋಗಿ ಮತ್ತೆಲ್ಲೋ ಡೌನ್ವರ್ಡ್ ಟ್ರೆಂಡ್ ಹೋಗಿ ಒಂದು ನಾಯೋ ನರಿನೋ ಆಯ್ಕಂಡಿಕ್ ನಿಂಗ್ ಹುಟ್ಟವ. ಅವಿದ್ರು ಎತ್ತಿನ ಇಲ್ಲಿ ತನಕ ಎಷ್ಟ್ ದೂರ ಬಂಜ, ಇಲ್ಲಿ ಮುಂದೆ ಒಪ್ಪುದ್ ಹೆಂಗ್ ಹೇಳಿ ನೋಡು, ಮತ್ ಹಾಳ್ ಮಾಡ್ಕೊಳ್ಳಡ. ಹವ್ಯಕ ಮನೆತನಗಳಲ್ಲಿ ಬಹಳ ದುಃಖದ ವಿಚಾರ ನನ್ಗೆ ಬರ್ತಾ ಹೆಚ್ಚಾಗ್ತಾ ಇದ್ ನೋಡ್ತಾ ಇದ್ದಿ. ಹವ್ಯಕ ಗಂಡ ಹೆಂಡತಿ ಅವ್ನ ಮಗುನ್ ಕರ್ಕ ಬತ್ತಾ ಸಸಾರವಾಗಿ ಸುಲಭವಾಗಿ ಕೇಳ್ತಾ, ವಾರಕ್ಕೆ ಒಂದಿನ ಕೋಳಿ ಮೊಟ್ಟೆ ಕೊಡ್ತೆ ಅಷ್ಟೇ. ಎಂತ ಆಗ್ತಾ ಇದ್ದು ಆ ಮಕ್ಕಕ್ಕೆ ಹುಟ್ಟಿದಾಗ ಎಂತ ಕೊಡ್ತಾ ಇದ್ರಿ? ಪ್ರೋಟೀನ್ ಆಗ್ತು, ಡಾಕ್ಟರ್ ಹೇಳಿದ್ದ ತೆಳಗಿದ್ದು ಕೊಡ್ಲಡ್ಡಿಲ್ಲ ಹೇಳಿ ಯೂಟ್ಯೂಬ್ ನೋಡಿದ್ರಿ, ಎಂತ ಆಗ್ತಿಲ್ಲ, ಪ್ರೋಟೀನ್ ಆಗ್ತು, ಚಲೋ ಆಗ್ತು, ಬೆಳಿತಾ, ಹಿಂಗಿದೆಲ್ಲ ಶುರುವಾಜು. ತಪ್ಪು, ಇದೆಲ್ಲ ಸೂಕ್ತವಾದಂಥದ್ದಲ್ಲ.
ಆರೋಗ್ಯಕರವೂ ಅದೆಲ್ಲ ನಿಮ್ಗೆ ಗೊತ್ತಿದ ನಾನ್ ವೆಜ್ ಇಂದೆಲ್ಲ ಎಂತದ್ದು ಜೀರ್ಣ ಮಾಡೋ ಎಂಜೈಮ್ ಸಹಿತ ಇರ್ತಿಲ್ಲ ಬ್ರಾಹ್ಮಣರಿಗೆ. ಅದನ್ನೆಲ್ಲ ತಿಂದ್ರೆ ನಾನ್ ವೆಜ್ ಸಹಜವಾಗಿ ಹುಟ್ಟಿನಿಂದ ನಾನ್ ವೆಜ್ ಇತ್ತವು ಆರಾಮಾಗಿ ಜೀರ್ಣ ಮಾಡ್ಕತ್ತ. ಇವಕ್ಕದ ಅಲರ್ಜಿಸ ಕನ್ವರ್ಟ್ ಆಗ್ತು ಗ್ರಾಜುವಲಿ. ಹಿಂಗಿನ್ ಬ್ಯಾಡದ ವ್ಯವಹಾರಗಳೆಲ್ಲ ನಂಗೋ ಮಾಡ್ಲಕ್ ಶುರು ಮಾಡ್ಲಕ್ ಅದನ್ನ ನಾವ್ ಏನೇ ಮಾಡಕ್ಕಲ್ವಾ ಒಂದ್ಸಲಿ ಇದು ತಕ್ಕದ್ದಾಯ್ತು ಸರಿಯಾ ನಂಗ ಮಾಡ್ತಾ ಇದ್ದದ್ದು ಇದು ಸೂಟಬಲ್ ಇದ್ರಿಂದ ಹಿತನ ಅಹಿತನ ಒಂದ್ 2 ನಿಮಿಷ ವಿಚಾರ ಮಾಡು. ದಾರಿಲಿರೋ ಎಲ್ಲಿವರೆಗೂ ಇಲ್ಲಿ ಬಂಜ್ವಾ ಇಲ್ಲಿಂದ ಮುಂದೆ ಚಲೋ ಮಾಡ್ಕೊಂಡು ಹೋಗ್ಬೋದು ಹೆಂಗೆ ಹೇಳುದನ್ ವಿಚಾರ ಮಾಡವೆ ಹೊರತು ಇಲ್ಲಿಂದ ಮತ್ ಅಧಪ್ಪತನಕ್ ನಂಗ ಹೋಗ್ಲಕ್ಕಾಗ ನಮ್ಮ ಪರಂಪರೆ ಅತ್ಯುತ್ತಮವಾದಂಥದ್ದು. ಆದ್ರೆ ನಾವೆಂತ ಮಾಡ್ತಾ ಇದ್ದೋ ನಿತ್ಯ ಒಂದ್ಸಲಿ ಆತ್ಮಾವಲೋಕನ ನಂಗ ಮಾಡ್ಕೊಳಕಾಗ್ತು. ಇಲ್ಲಿಗಿದ್ರೆ ನಮ್ಮ ಬ್ರಾಹ್ಮಣ್ಯ ಹೇಳುದು ಬರೀ ಮ್ಯೂಸಿಯಂ ನಲ್ಲಿ ಕಟ್ಟಿಡಕತ್ತೆ ಹೊರತು ಜೀವಂತವಾಗಿ ನಾವು ಬ್ರಾಹ್ಮಣ್ಯವನ್ನ ಗಳಿಸ್ಕೊಂಬಲೂ ಆಗ್ತಿಲ್ಲ, ಅಲ್ಲಿ ಹೋಗಿ ಮುಟ್ಟಲು ಆಗ್ತಿಲ್ಲೇ. ಹಾಗಾಗಿ ಹವ್ಯಕ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಪುಣ್ಯವಂತರು, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಪುಣ್ಯವಂತರು ಹೌದು. ಬ್ರಾಹ್ಮಣ್ಯವನ್ನ ಉಳಿಸ್ಕೊಂಬಲೆ ಬೆಳೆಸ್ಕೊಂಬಲೆ ಹೆಂಗೆ ನಮ್ಮ ದಿನಚರಿ ಇರೋವು, ಹೆಂಗೆ ನಮ್ಮ ಕುಟುಂಬದ ವ್ಯವಹಾರಗಳಿರೋವು, ಆಹಾರ ಇರೋವು ಇತ್ಯಾದಿಗಳನ್ನ ಗಮನಿಸ್ಕೊಂಡು ನಮ್ಮ ಜೀವನವನ್ನ ನಡೆಸೋಣ. ಹಿಂದಿನ ಪರಂಪರೆಯ ಹಿಂದಿನ ಯಾವ ಹಂತದಲ್ಲಿ ಔನ್ನತ್ಯದಲ್ಲಿತ್ತ ಅದಕ್ಕಿಂತ ಮುಂದ್ ತಗೊಂಡೋಪನ ಎಲ್ಲರೂ ನಮ್ ಜೀವನವನ್ನ ಸಾರ್ಥಕಗೊಳಿಸ್ಕೊಂಬನ. ಕುಟುಂಬ ಹೇಳುವಂಥದ್ದು ಪ್ರತಿಯೊಂದು ಸದಸ್ಯನೂ ಆ ಕುಟುಂಬದ ಸದಸ್ಯನೂ ಸಹಿತ ತಾನು ಆತ್ಮೋನ್ನತಿಗಾಗಿ ಸುಲಭವಾಗಿ ಅಪ್ಪಂತಹ ಒಂದು ಶಿಕ್ಷಣ ವ್ಯವಸ್ಥೆ ನಾವು ಕುಟುಂಬದಲ್ಲಿ ಸೃಷ್ಟಿ ಮಾಡೋಣ ಹೇಳೋದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ. ಎಲ್ಲರಿಗೂ ಧನ್ಯವಾದ. ವಿಶೇಷವಾಗಿ ರಮಾನಂದ ಹೆಗ್ಡೆರಿಗೆ ಈ ಕಾರ್ಯಕ್ರಮವನ್ನ ನಿರಂತರವಾಗಿ ಶ್ರದ್ಧೆಯಿಂದ ಒಳ್ಳೆ ಸದುದ್ದೇಶದಿಂದ ನಡೆಸ್ಕೊಂಡು ಬರ್ತಾ ಇದ್ದ ನಿಮ್ಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಎಂತೂ ಇಲ್ಲ, ಪ್ರಪಂಚದಲ್ಲೆಲ್ಲ ಬಿಸ್ಲಿದ್ದು ಹೇಳ್ಕತ್ತ ನಮ್ದು ತಲೆಗ್ ನಾವ್ ಟೋಪಿ ಹಾಕೊಳಗಿದೆ ಹೋಗ್ತವಾ, ರೋಡಲ್ಲೆಲ್ಲ ಮುಳ್ಳಿದ್ದು ಕಾಡಲ್ ಮುಳ್ಳಿದ್ದು ಚಪ್ಪಲಿ ಹಾಕೊಳಗಿದೆ ನಡೀತ್ವಾ. ನಮ್ ಬುಡಕ್ ನಮ್ದಿಂದಲೂ ಪ್ರಾರಂಭ ಮಾಡ್ಲಕ್